ವೀಕ್ಷಕರೇ, ಸ್ವಾಗತ ನಿಮಗೆ ಅಣ್ಣನ ಕಥೆಗಳಲ್ಲಿ. ವೀಕ್ಷಕರೇ, ಈ ಚಾನಲಲ್ಲಿ ನಿಮಗೆ ನೋಡಲು ಸಿಗುತ್ತೆ ದೇವರ ಚಮತ್ಕಾರಗಳು, ಕಪ್ಪು ಶಕ್ತಿಯ ಪ್ರಕೋಪ ಮತ್ತು ನಿಮ್ಮ ದೇವರ ಮೇಲೆ ನಿಮ್ಮ ವಿಶ್ವಾಸ. ಇಲ್ಲಿ ಬರುವ ಕಥೆಗಳು ಕಥೆಯ ಮಾಲೀಕರ ಕೋರಿಕೆಯ ಮೇರೆಗೆ ಹೆಸರು ಮತ್ತು ಸ್ಥಳವನ್ನು ಬದಲಾವಣೆ ಮಾಡಲಾಗಿರುತ್ತೆ. ಅಂದರೆ ಪಾತ್ರಗಳ ಹೆಸರುಗಳು ಮತ್ತು ಸ್ಥಳಗಳ ಹೆಸರು ಬದಲಾವಣೆ ಮಾಡಲಾಗಿರುತ್ತೆ. ವೀಕ್ಷಕರೇ, ಇವತ್ತಿನ ಕತೆ ರಾಜನ್ ಮತ್ತು ಆ ಮನೆ ಕಥೆಯ 3ನೇ ಹಾಗೂ ಕೊನೆಯ ಭಾಗ. ಮೊದಲ 2 ಭಾಗಗಳನ್ನು ನೋಡದಿದ್ದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತೆ. ಭಾಗ 1, ಭಾಗ 2ರದ್ದು. ಮೊದಲು ಅವು ನೋಡಿ, ಆಮೇಲೆ ಇದು 3ನೇ ಭಾಗ ನಿಮಗೆ ಕನೆಕ್ಟ್ ಆಗುತ್ತೆ. ಕಥೆಯು ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಹಾಗೂ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಮೊದಲು ಚಾನಲ್ನ ಇಂಟ್ರೋ, ಆಮೇಲೆ ಕಥೆಯನ್ನು ಶುರು ಮಾಡೋಣ. ವೀಕ್ಷಕರೇ, ರಾಜನ್ ಮತ್ತು ಆ ಮನೆ 2ನೇ ಭಾಗ ಕೊನೆಯಲ್ಲಿ ನಾವು ಎಲ್ಲಿದ್ದೀವಿ ಅಂದರೆ, ರಾಜನ್ ಮೇಲ್ಗಡೆ ಫ್ಲೋರಲ್ಲಿ ಕೆಳಗಡೆ ಕುಂತು ಅಳುತ್ತಿದ್ದಾನೆ. ಅಲ್ಲಿ ಬರ್ತಾರೆ ಒಬ್ಬ ಪೇಂಟ್ ಮಾಡೋ ಹುಡುಗ ಮತ್ತು ಗುತ್ತಿಗೆದಾರರು ಮತ್ತು ಮನೆ ಮಾಲೀಕರು ಮೇಲೆ ಬರ್ತಾರೆ, ನೋಡ್ತಾರೆ. ಮತ್ತೆ ಗೋಡೆ ಮೇಲೆ ಎಲ್ಲ ಕೈ ಗುರುತುಗಳಿವೆ. ಆದರೆ ಆ ಪೇಂಟ್ ಮಾಡೋ ಹುಡುಗ ಹೇಳಿರ್ತಾನೆ, ರಾಜನ್ ತಾನೇ ಕೈಗಳನ್ನು ಹೀಗೆ ಮೂಡಿಸ್ತಿದ್ದಾನೆ, ಪೇಂಟಲ್ಲಿ ಕೈ ಹಾಕಿ ಗೋಡೆಗಳ ಮೇಲೆಲ್ಲ ಕೈ ಗುರುತುಗಳನ್ನು ಮಾಡ್ತಿದ್ದಾನೆ ಅಂತ ಹೇಳ್ತಾನೆ. ಗುತ್ತಿಗೆದಾರರು, ಮನೆ ಮಾಲೀಕರು ಎಲ್ಲರ ಮೇಲೆ ಬಂದು ನೋಡ್ತಾರೆ, ರಾಜನ್ ಕೆಳಗೆ ಕುಂತು ಅಳುತ್ತಿದ್ದಾನೆ. ಗುತ್ತಿಗೆದಾರರಿಗೆ ಮನೆ ಮಾಲೀಕರು ಹೇಳ್ತಾರೆ, ಇವರಿಗೆ ಕಳಿಸ್ಬಿಡಿ ವಾಪಸ್ಸು, ರಾಜನ್ ಅವರಿಗೆ ಕೆಲಸದಿಂದ ಅವ್ರದ್ದು ಏನು ದುಡ್ಡಾಗಿದೆ ಕೊಟ್ಟು ಕಳಿಸ್ಬಿಡಿ, ನಾವು ಬೇರೆಯವ್ರಿಗೆ ತಂದು ಕೆಲಸ ಮುಂದುವರ್ಸೋಣ ಅಂತ. ಆದರೆ ರಾಜನ್ ಹೇಳ್ತಿದ್ದಾನೆ, ನಾನು ಮಾಡಿಲ್ಲ ಅಂತ ಅಳ್ತಾ ಇದ್ದಾನೆ ಕೆಳಗೆ ಕುಂತು. ಮಾಲೀಕರೇ, ನನಗೆ ಕೆಲಸದಿಂದ ತೆಗೆದು ಹಾಕಬೇಡಿ, ನನಗೆ ಈ ಕೆಲಸದ ಅವಶ್ಯಕತೆ ಇದೆ, ನಾನಿದು ಮಾಡ್ತಾ ಇಲ್ಲ ಅಂತ. ಆದರೆ ಮನೆ ಮಾಲೀಕರಿಗೆ ರಾಜನ್ ಮೇಲೆ ಡೌಟ್ ಇದೆ, ಯಾಕಂದರೆ ಆ ಹುಡುಗನೂ ಹೇಳಿದ್ದಾನೆ. ಆದರೆ ಗುತ್ತಿಗೆದಾರರು ಹೇಳ್ತಾರೆ, ಮಾಲೀಕರೇ ನೋಡಿ, ಅವನ ಕೈಗಳು ಪೇಂಟ್ ಆಗಿಲ್ಲ, ಎಲ್ಲ 2 ಕೈಗಳು ಕ್ಲೀನ್ ಆಗಿದ್ದಾವೆ, ಬ್ರಷ್ ಎಷ್ಟು ಹಿಡ್ದಿದ್ದಾನೆ ಅಷ್ಟೇ ಪೇಂಟ್ ಹತ್ತಿದೆ, ಕೈಯಲ್ಲಿ ಪೇಂಟಿನ ಯಾವ ಕಲೆಯೂ ಇಲ್ಲ ಅಂತ ಹೇಳ್ತಾನೆ. ಆದರೆ ಮನೆ ಮಾಲೀಕರು ಹೇಳ್ತಾರೆ, ರೀ ಸುಮ್ಮನೆ ರೀ, ಎಲ್ಲ ಡ್ರಾಮಾ ಮಾಡೋರು, ಕೈ ನಾವು ಬರೋ ಅಷ್ಟರೊಳಗೆ ಕೈ ಏನಾದರೂ ಹಾಕೊಂಡು ಕೆಮಿಕಲ್ ಹಾಕೊಂಡು ತೊಳ್ಕೊಂಡಿರ್ತಾನೆ ಅಂತ. ಆದರೆ ಗುತ್ತಿಗೆದಾರರು ಮೇಲೆ ತೋರಿಸಿ ಹೇಳ್ತಾರೆ, ನೋಡ್ರಿ ಎಷ್ಟು ಮೇಲೆ ಇದೆ, ನಮ್ಮ ನಿಚ್ಚಣಿಕೆ ಎಷ್ಟಿದೆ, ಒಂದು 13ರಿಂದ 14 ಅಡಿ ಇದೆ. ಈ ಮನೆ ಹೈಟ್ ಬಂದು ನೋಡ್ರಿ ಎಷ್ಟಿದೆ, 17-18 ಅಡಿ ಹೈಟ್ ಇದೆ ಮೇಲೆ ಟಾಪು. ಅದರ ಮೇಲೆ ಎಲ್ಲ ಕೈಗಳು ಗುರುತುಗಳಿವೆ. ಅಲ್ಲಿ ತನಕ ಹೇಗೆ ತನ್ನ ಕೈಗಳು ಹೋಗುತ್ತೆ, ಅಷ್ಟು ಮೇಲೆ ಇತ್ತಂದು ಕೈಗಳು ಹೋಗೋಕ್ಕೆ ಸಾಧ್ಯ ಇಲ್ಲ ಮಾಲೀಕರೇ, ಸ್ವಲ್ಪ ನೋಡಿ ಅಂತ. ಆವಾಗ ಮನೆ ಮಾಲೀಕರಿಗೂ ಈತನ ಹೇಳಿಕೆ ಪ್ರಕಾರ ಡೌಟ್ ಶುರು ಆಗುತ್ತೆ, ಏನು ನಡೀತಾ ಇದೆ ಇಲ್ಲಿ, ಈತನ ಕೈಗಳು ಅಲ್ಲಿ ತನಕ ಹೋಗೋಕ್ಕೆ ಸಾಧ್ಯ ಇಲ್ಲ, ಅದು ನಿಚ್ಚಣಿಕೆ ಮೇಲೆ ಹತ್ತಿದ್ರೇನು ಅಲ್ಲಿ ತನಕ ಕೈಗಳು ಹೋಗೋಕ್ಕೆ ಸಾಧ್ಯ ಇಲ್ಲ. ಹೌದು, ಗುತ್ತಿಗೆದಾರರು ಹೇಳ್ತಿರೋದು ನಿಜ, ಇದು ಹೇಗೆ ಸಾಧ್ಯ ಅಂತ ಮನೆ ಮಾಲೀಕರು ಯೋಚನೆ ಮಾಡ್ತಾರೆ. ಆದರೆ ರಾಜನ್ ಹೇಳ್ತಾ ಇದ್ದಾನೆ, ನಾನು ಈ ಕೈ ಗುರುತುಗಳನ್ನು ನಾನು ಮಾಡಿಲ್ಲ, ನನಗೆ ಕೆಲಸದಿಂದ ತೆಗೆದಾಕಬೇಡಿ ಅಂತ. ಆದರೆ ಮಾಲೀಕರಿಗೆ ಇವನ ಮೇಲೆ ನಂಬಿಕೆ ಬರ್ತಾ ಇಲ್ಲ. ವೀಕ್ಷಕರೇ, ಇವಾಗ ನೋಡಿ, ರಾಜನ್ ಮೇಲೆ ಹೇಳ್ತಿರೋದು ಮನೆ ಮಾಲೀಕರಿಗೆ ಹೇಗೆ ನಂಬಿಕೆ ಬರುತ್ತೆ, ಈ ಮನೆಯಲ್ಲಿ ಏನೋ ಅವನಿಗೆ ಕಪ್ಪು ಶಕ್ತಿಯ ಪ್ರಭಾವ ಇದೆ ಅಂತ ಅವನು ಮೊದಲಿಂದ ಹೇಳ್ತಾನೆ ಇದ್ದಾನೆ. ನನಗೆ ಯಾರೋ ಕರಿತಾ ಇದ್ರು, ಬೇರೆ ರೂಮಿಂದ ನನ್ನ ಹೆಸರು ಹೇಳಿ ಕರಿತಾ ಇದ್ರು, ಈ ಕೈಗಳನ್ನು ಯಾರೋ ಮೂಡಿಸಿದ್ದಾರೆ ಗುರುತುಗಳು
ಅಂತ ಹೇಳ್ತಾ ಇದ್ದ. ಆದರೆ ಮನೆ ಮಾಲೀಕರು ನಂಬ್ತಾ ಇದ್ದಿಲ್ಲ. ಇವಾಗ ನೋಡಿ ಕಥೆಯಲ್ಲಿ ಹೇಗೆ ಮನೆ ಮಾಲೀಕರಿಗೆ ನಂಬಿಕೆ ಬರುತ್ತೆ ಅಂತ. ಇವನು ಹೇಳ್ತಾ ಇದ್ದಾನೆ, ಆದರೆ ಮನೆ ಮಾಲೀಕರು ನಂಬ್ತಾ ಇಲ್ಲ, ಕೆಳಗೆ ಕುಂತು ಅಳ್ತಾ ಇದ್ದಾನೆ. ಅಷ್ಟರಲ್ಲಿ ಮನೆ ಮಾಲೀಕರ ಹೆಂಡತಿಯವರು ಮೇಲೆ ಬರ್ತಾರೆ. ಮೇಲೆ ಬಂದು ಮನೆ ಮಾಲೀಕರಿಗೆ ಹೇಳ್ತಾರೆ, ರೀ ಏನು ನಿಂತಿರ್ರಿ, ಇನ್ನು ಅಲ್ಲಿ ಬೇರೆ ಕಡೆ ಅಲ್ಲಿ ಎಲ್ಲ ಕೆಲಸ ಇದೆ, ಅದು ಟೈಲ್ಸು ನಾವು ತೊಗೋಬೇಕು ಹೋಗಿ, ಇನ್ನು ಅದು ಫೈನಲ್ ಮಾಡಬೇಕು, ವುಡ್ಸ್ ಅಲ್ಲಿ ಹೋಗಿ ಅವು ಬೇರೆ ಬೇರೆ ಕ್ವಾಲಿಟಿದು ವುಡ್ ಎಲ್ಲ ಚೆಕ್ ಮಾಡಿ ಅದು ಕೆಲಸ ಇದೆ, ಇನ್ನು ಸಾಕಷ್ಟು ಕೆಲಸಗಳಿವೆ, ನೀವು ಇಲ್ಲಿ ಏನು ನೋಡ್ಕೊಂಡು ನಿಂತೀರಿ, ಇದೇ ಪೇಂಟಿಂದು ಅವರು ಬೇರೆಯವರು ಇವ್ರು ಮಾಡಿಸ್ತಾರೆ ಬರ್ರಿ, ಗುತ್ತಿಗೆದಾರರು ಇದ್ದಾರಲ್ಲ ಮಾಡಿಸ್ತಾರೆ ಬರ್ರಿ ಅಂತ. ಆದರೆ ಮನೆ ಮಾಲೀಕರು ಹೇಳ್ತಾರೆ, ನೋಡಿ ಇಲ್ಲಿ ಹೇಳ್ತಿರೋದು ಇವ್ನಿಗೇನೋ ಭೂತ ಕಾಣ್ತಿದೆ ಅಂತೆ, ಭೂತ ಪ್ರೇತ ಅದು ಇದು ಅಂತ ಹೇಳ್ತಾ ಇದ್ದಾನೆ, ಇದೇನು ಇಲ್ಲಿ ಕೆಲಸ ಅರ್ಧಕ್ಕೆ ನಿಲ್ಸಿದ್ದಾರೆ, ಏನು ಮಾಡೋದು ಅಂತ. ಮನೆ ಮಾಲೀಕರು ಹೇಳ್ತಾರೆ, ರೀ ನನಗೆ ಇವೆಲ್ಲ ಕೇಳೋಕೆ ಇಂಟ್ರೆಸ್ಟ್ ಇಲ್ಲ, ಇವು ಭೂತ ಪ್ರೇತ ಅವೆಲ್ಲ ನನಗೆ ಕೇಳೋಕ್ಕೂ ಇಂಟ್ರೆಸ್ಟ್ ಇಲ್ಲ, ನನಗೆ ಟೈಮು ಇಲ್ಲ, ನೀವು ಬೇಗ ಬರ್ತೀರಾ ಇಲ್ವಾ, ಇಲ್ಲಾಂದರೆ ನಾನು ವಾಪಸ್ ಹೋಗ್ಬಿಡ್ತೀನಿ ನೋಡ್ರಿ ನಾನು ಅಂತ ಹೇಳ್ತಾಳೆ. ಅಷ್ಟರಲ್ಲಿ ರಾಜನ್ ಮನೆ ಮಾಲೀಕನ ಹೆಂಡತಿಯ ಹೆಸರು ಹೇಳಿ ಕರೀತಾನೆ, ಸುಕನ್ಯಾ ಅಂತ. ಇಲ್ಲಿ ಎಲ್ಲರಿಗೂ ಆಶ್ಚರ್ಯ ಆಗ್ತಿದೆ, ಯಾಕಂದರೆ ಅವನು ಒಂದು ಸಾರಿನೂ ಮನೆ ಮಾಲೀಕರ ಬಗ್ಗೆ ಆಗಲಿ ಅವರ ಹೆಂಡತಿಯ ಬಗ್ಗೆ ಆಗಲಿ ಹೆಸರು ಆಗಲಿ ಯಾರಿಗೂ ಕೇಳಿಲ್ಲ, ಅವನಿಗೆ ಗೊತ್ತೂ ಇಲ್ಲ, ಗುತ್ತಿಗೆದಾರನೂ ಹೇಳಿಲ್ಲ, ಅವನು ಒಂದು ಸಾರಿ ಅವ್ರ ಮನೆಗೂ ಹೋಗಿಲ್ಲ, ನೋಡಿಯೂ ಇಲ್ಲ. ಆದರೆ ಹೆಸರು ಹೇಳಿ ಕರಿತಾ ಇದ್ದಾನೆ, ಸುಕನ್ಯಾ ಎಲ್ಲಿ ಹೋಗ್ತೀನಿ ಅಂತೀಯ, ಅಲ್ಲಿ ಅಂಗಡಿ ಬಂದಿದೆ, ಏನು ಮಾಡ್ತೀಯ ಅಲ್ಲಿ ಹೋಗಿ ನೀನು ಅಂತ ಹೇಳ್ತಾನೆ. ಇಲ್ಲಿ ಇವ್ರಿಗೆ ಆಶ್ಚರ್ಯ, ಏನು ಹೇಳ್ತಾ ಇದ್ದಾನೆ ಇವನು, ಅಲ್ಲಿ ಅಂಗಡಿ ಬಂದಿದೆ ಅಂತ ಹೇಳ್ತಾ ಇದ್ದಾನೆ, ಮತ್ತು ಇಲ್ಲಿ ಇವರು ಮನೆ ಮಾಲೀಕರ ಹೆಂಡತಿ ಹೆಸರು ಹೇಳಿ ಕರಿತಾ ಇದ್ದಾನೆ, ಇವನ್ಗೆ ಹೆಂಗೆ ಗೊತ್ತಾಯ್ತಂತ ಮನೆ ಮಾಲೀಕರಿಗೂ ಆಶ್ಚರ್ಯ ಆಗ್ತಿತ್ತು. ಇವಾಗ ಮನೆ ಮಾಲೀಕರು ಹೇಳ್ತಾರೆ, ಗುತ್ತಿಗೆದಾರರಿ ಒಂದು ನಿಮಿಷ, ನೀವೇನು ಮಾಡ್ರಿ ಅಂದರೆ ಇವನಿಗೆ ಕಾರಲ್ಲಿ ಕುಂದರ್ಸಿ, ಇವನಿಗೆಲ್ಲ ದೆವ್ವ ಭೂತ ಇದೆ ಅಂತ ಹೇಳ್ತಾನಲ್ಲ, ನಾನು ಇವತ್ತೇ ಇವಾಗ ಪ್ರೂವ್ ಮಾಡ್ತೀನಿ ಇವನಿಗೆ, ಅಂಗಡಿ ಬಂದಿದೆ ಅಂತ ಇವನಿಗೆ ಮೊದಲೇ ಗೊತ್ತಾಯ್ತಾ ಇವನಿಗೆ, ಆಯ್ತು ನೋಡ್ರಿ ಕಾರಲ್ಲಿ ಕುಂದರ್ಸಿ ನಾವು ಹೋಗೋಣ ಅಂತ ಗುತ್ತಿಗೆದಾರರಿಗೆ ಹೇಳ್ತಾನೆ. ಆದರೆ ಗುತ್ತಿಗೆದಾರರು ಹೇಳ್ತಾರೆ, ಹೋಗ್ಲಿ ಬಿಡ್ರಿ ಮಾಲೀಕರೇ, ಯಾಕೆ ಕಳ್ಸಿರ್ತೀರ, ನೀವು ಹೋಗ್ರಿ, ನಿಮ್ ಏನೈತೆ ಹೋಗ್ರಿ, ನಾನು ನೋಡ್ಕೊಂತೀನಿ ಇಲ್ಲಿ. ಅದರ ಮನೆ ಮಾಲೀಕರು ಹೇಳ್ತಾರೆ, ಬೇಡ ಬೇಡ, ದಿನ ಒಂದು ಡ್ರಾಮಾದಿಂದ ಬೇರೆಯವ್ರಿಗೆ ತೊಂದರೆ ಆಗ್ತಿದೆ, ಎಲ್ಲ ಡ್ರಾಮಾ ಮಾಡ್ತಾ ಇದ್ದಾನೆ, ಅದು ನನಗೆ ಗೊತ್ತು, ನನ್ನ ಮನೆಯಲ್ಲಿ ಭೂತ ಐತೆ ಅದು ಇದಂತ ಇಲ್ಲಿ ಬಂದು ಕೆಲಸ ಮಾಡೋರ್ಗು ಹೆದರ್ಸ್ತಿದ್ದಾನೆ, ಬೇರೆಯವ್ರಿಗೂ ತಲೆ ಕೆಡಿಸ್ತಾ ಇದ್ದಾನೆ, ನನಗೂ ಸಾಕಾಗಿದೆ ಒಂದು ನೋಡಿ, ಎಲ್ಲ ಡ್ರಾಮಾ ಅಲ್ಲ, ಇವತ್ತು ಡ್ರಾಮಾ ಎಲ್ಲ ಇಂದು ಇದು ಮಾಡ್ತೀನಿ, ಎಲ್ಲ ಹೇಳ್ತಿರೋದು ಸುಳ್ಳು, ಇನ್ನೊಬ್ಬ ದೊಡ್ಡ ಸುಳ್ಳುಗಾರ ಇವನು ಆದ್ರಿ ಅಂತ ಹೇಳಿ ಈತ ಗುತ್ತಿಗೆದಾರರು ಕೈ ಹಿಡ್ಕೊಂಡು ಮೇಲೆ ಇರ್ತಾರ ರಾಜನ್ಗೆ, ನಡ್ರಿ ರಾಜನ್ ಕುಂದ್ರ ನಡ್ರಿ ಕಾರಲ್ಲಿ ಅಂತ. ಇವಾಗ ರಾಜನ್ ಮತ್ತು ಗುತ್ತಿಗೆದಾರರು ಹಿಂದಿನ ಸೀಟಲ್ಲಿ ಕುಂದಿರ್ತಾರೆ ಕಾರಲ್ಲಿ, ಮುಂದೆ ಡ್ರೈವರ್ ಮತ್ತು ಮನೆ ಮಾಲೀಕರಿದ್ದಾರೆ. ಮಾಲೀಕರು ಹೇಳ್ತಾರೆ, ಅವರ ಹೇಳ್ತಿ ಸುಕನ್ಯಾ ಅವರಿಗೆ, ನೀ ಇಲ್ಲೇ ಮನೆಯಲ್ಲಿರು, ನಾನು ಸ್ವಲ್ಪ ಇಲ್ಲೇ ಅಂಗಡಿ ಹತ್ರ ಹೋಗಿ ಬರ್ತೀನಿ, ಇವತ್ತಿಂದು ಈ ರಾಜಂದು ಡ್ರಾಮಾ ಎಲ್ಲ ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ, ನಾನು ಹೋಗಿ ಬರ್ತೀನಿ ತಡೆಯು ಅಂತ ಹೇಳಿ ಅವ್ರು ಹೇಳ್ತಾರೆ, ಪರವಾಗಿಲ್ಲ ಅವನಿಗೆ ಹೋಗಿ ಬರ್ರಿ, ನಾನೇನು ಇಲ್ಲಿ ಸಾಕಾಗಿತ್ತು, ನಾನು ಇಲ್ಲೇ ನಮ್ಮ ಮನೆಯಲ್ಲೇ ಹೇಳ್ತೀನಿ, ಇಲ್ಲಿ ಆರಾಮಿದೆ, ಇಲ್ಲಿ ಸ್ವಲ್ಪ ಶಾಂತವಾಗಿ. ಆದರೆ ಇವರ ಮನೆ ಮಾಲೀಕರಿಗೆ, ಇವರ ಹೆಂಡತಿಗೆ ಅಲ್ಲಿ ಬಿಟ್ಟು ಹೋಗ್ಬಾರ್ದಿತ್ತು, ಯಾಕಂದ್ರೆ ಅಲ್ಲಿ ವಾಸ ಇದೆ, ಕಪ್ಪು ಶಕ್ತಿಯ ವಾಸ ಇದೆ ಅಂತ ಅನ್ಸಿದ ಮೇಲೆ, ಸ್ವಲ್ಪ ಆದ್ರೂ ಡೌಟ್ ಬಂದ ಮೇಲೆ ಅವ್ರಿಗೆ ಬಿಟ್ಟು ಹೋಗ್ಬಾರ್ದಿತ್ತು. ಆದರೆ ಇವರು ಬಿಟ್ಟು ಹೋಗ್ತಾರೆ. ಇವ್ರ ಮನೆಯಿಂದ 1-2-3 ಕಿಲೋಮೀಟರ್ ಇವ್ರಿಗೆ ಹೇಳ್ತೀರ ಅಂಗಡಿ ಅಲ್ಲಿ ಇದೆ. ಇವಾಗ ರಾಜನ್ ಏನು ಹೇಳಿದ್ದಾನೆ, ಅಂಗಡಿ ಬಂದಿದೆ ಅಂತ ಮಾಲೀಕರಿಗೆ ಅವರಿಗೆಲ್ಲ ಹೇಳಿದ್ದಾನೆ. ಆದ್ರೆ ಆ ಮಾಲೀಕರಿಗೆ ಗೊತ್ತಿರೋ ಮಟ್ಟಿಗೆ ಆ ಅಂಗಡಿ ವಾರದ 7 ದಿನ ಓಪನ್ ಇರುತ್ತೆ, ಯಾವತ್ತೂ ಅವ್ರು ಬಂದ್ ಮಾಡೋದಿಲ್ಲ. ಆದ್ರೆ ರಾಜನ್ ಏನ್ ಹೇಳ್ತಿದ್ದಾನೆ, ಅದು ಬಂದಿದೆ ಅಂತ ಇಲ್ಲಿಂದಾನೆ ಹೇಳಿದ್ದಾನೆ. ಅವನು ರಾಂಗ್ ಅಂತ ಪ್ರೂವ್ ಮಾಡೋಕೆ ಮಾಲೀಕರು ಹೋಗ್ತಾ ಇದ್ದಾರೆ.
ಹೋಗ್ತಾರೆ. ಕಾರ್ ಹೋಗಿ ಸ್ಟಾಪ್ ಆಗುತ್ತೆ ಅಂಗಡಿ ಹೊರಗೆ. ಆದರೆ ಇವತ್ತು ಅಂಗಡಿಯ ಮುಂದೆ ತುಂಬಾ ರಶ್ ಇದೆ. ಜನ ಮಾಲೀಕರು ಹೇಳ್ತಾರೆ ಡ್ರೈವರ್ಗೆ, ನೋಡ್ರಿ ಅಂಗಡಿ ಓಪನ್ ಇದೆ, ನೋಡ್ರಿ ಜನ ಜಾಸ್ತಿ ಇದಾರೆ, ಅಲ್ಲಿ ನೋಡ್ಕೊಂಡ್ ಬರ್ರಿ. ಡ್ರೈವರ್ ಹೋಗ್ತಾನೆ, ಹೋಗಿ ಅಲ್ಲಿ ನೋಡ್ತಾನೆ, ಮಾತಾಡ್ತಾನೆ, ಬರ್ತಾನೆ. ಮಾಲೀಕರು ಕೇಳ್ತಾರೆ, ಏನಾಯ್ತ್ರಿ, ಇದೇನ್ರಿ ಅಂಗಡಿ ಓಪನ್ ಇದೇನ್ರಿ? ಇಲ್ಲ ದಣಿ, ಬಂದಿದ್ದೇನೆ. ಯಾಕೆ, ಏನಾಗಿತ್ತಂತೆ? ಏನೋ ದಣಿ, ಅವರು ಸ್ವಲ್ಪ ದಿನದಿಂದ ಇವರು ಅಂಗಡಿಯಲ್ಲಿ ಏನೋ ವಿಚಿತ್ರ ಆಗಿ ಘಟನೆ ಆಗ್ತಿದ್ವು ಅಂತೆ. ಇವತ್ತೇನೋ ಇವ್ರ ಮನೆಯಲ್ಲಿ ಶುರು ಆಯ್ತಂತೆ ಘಟನೆ. ಹಾಗಾಗಿ ಅವ್ರ ಮನೆ ಪ್ರಾಬ್ಲಮ್ ಇದೆ ಅಂತ ಇವತ್ತು ಅಂಗಡಿನೂ ಬಂದ್ ಮಾಡಿದ್ದಾರೆ. ಅದು ಏನಂತ ಗೊತ್ತಾಗಿಲ್ಲ ದಣಿ. ಇಲ್ಲಿ ರಾಜನ್ ಹಿಂದ್ಗಡೆ ನಗ್ತಾ ಇದ್ದಾನೆ. ನಾನು ಹೇಳಿದ್ದಲ್ಲ, ಮತ್ತೆ ಯಾಕೆ ಈ ಕಡೆ ಬಂದ್ರಿ? ನಡಿ ವಾಪಸ್ ನಡಿ. ನಾನು ಹೇಳಿದ್ದೀನಲ್ಲ, ಬರ್ಬೇಕನ್ನ ಮುಂಚೆನೆ ಹೇಳಿದ್ದೀನಿ. ಯಾಕೆ ಮತ್ತೆ ಇಲ್ಲಿ ಕರ್ಕೊಂಡು ಬಂದಿಯಾ ನೀನು ಅಂತ ಮನೆ ಮಾಲೀಕರಿಗೆ ಹೇಳ್ತಾ ಇದ್ದಾನೆ ನಗ್ತಾ. ಮನೆ ಮಾಲೀಕರು ಹೇಳ್ತಾರೆ ಡ್ರೈವರ್ಗೆ, ಏನ್ರಿ, ಏನ್ ಘಟನೆ, ಏನಂತ ಸರಿಯಾಗಿ ಹೇಳ್ರಿ, ನಂಗೆ ಅರ್ಥ ಆಗ್ತಿಲ್ಲ ನೀವು ಹೇಳೋದು. ಏನಿಲ್ಲ ದಣಿ, ಅವ್ರದ್ದೇನೋ ಅವರು ಪ್ರಾಬ್ಲಮ್ ಇತ್ತಂತೆ, ಅದಕ್ಕೆ ಅದು ಬಂದ್ ಮಾಡ್ಕೊಂಡು ಹೋಗ್ಯಾರ ಅಷ್ಟೇ. ರಾಜನ್ ಹೇಳ್ತಾನೆ, ಏನ್ ಸರಿಯಾಗಿ ಹೇಳು, ಏನ ಅಂತ ಕೇಳಿ, ನಿಮ್ ದಣಿನು ಕೇಳಿ, ಸರಿಯಾಗಿ ತಿಳಿಸು. ಅಲ್ಲಿ ಏನವ್ರು ಜನ ಹೇಳಿದಾರೆ ನಿಂಗೆ ಕರೆಕ್ಟ್ ಆಗಿ ಹೇಳು, ಯಾಕೆ ಮುಚ್ಚಿಡ್ತಿದ್ಯಾ? ಮಾಲೀಕರು ಹೇಳ್ತಾರೆ, ಇವನ್ ಏನ್ ಹೇಳ್ತಿದಾನ, ನೀನ್ ಹೇಳ್ತಿದ್ಯಾ, ಸರಿಯಾಗಿ ಹೇಳು, ಯಾಕೆ ಸುಮ್ಮನೆ ಇದು ಮಾಡ್ತಾ ಇದ್ಯಾ? ಇಲ್ಲ ದಣಿ, ಏನಿಲ್ಲ, ನೀವು ನಡೀರಿ ಅಂತ. ಇಲ್ಲ ನೀವು ಫಸ್ಟ್ ಹೇಳಿ ಏನ್ ಪ್ರಾಬ್ಲಮ್. ದಣಿ, ಅದೇ ಕಪ್ಪು ಶಕ್ತಿಯ ಕಾಟ ಇಲ್ಲಿ ಇವರು ಅಂಗಡಿಯಲ್ಲಿ ಶುರು ಆಗಿತ್ತಂತೆ. ಹಾಗಾಗಿ ಇವರು ಮನೆಯಲ್ಲಿನೂ ಕಾಣಿಸ್ತಾ ಇದೆ, ಅದಕ್ಕೆ ಇವರು ಇವತ್ತು ಬಂದ್ ಮಾಡಿದ್ದಾರೆ. ಇಲ್ಲಿ ರಾಜನ ಹಿಂದ್ಗಡೆಯಿಂದ ನಗ್ತಾ ಇದ್ದಾನೆ. ಎಲ್ಲ ಡ್ರಾಮಾ ಆಡ್ತಿದ್ದಾನೆ ರಾಜನು. ವಾಪಸ್ ತನ್ನ ಮನೆಯಿಂದ ಹಿಂಗ್ ಬರ್ಬೇಕಾದ್ರೆ ಅಂಗಡಿ ನೋಡ್ಕೊಂಡು ಬಂದಿರ್ತಾನೆ, ಅಲ್ಲಿ ಬಂದಿದೆ ಅಂಗಡಿ ಅಂತ. ಅದೇ ಬಂದು ನಮ್ಮ ಮುಂದೆ ಹೇಳಿದ್ದಾನೆ, ಎಲ್ಲ ಡ್ರಾಮಾ ಮಾಡ್ತಿದ್ದಾನ್ರಿ ಇವನು ಅಂತ ನಗ್ತಾರೆ. ಡ್ರೈವರ್ ಹೇಳ್ತಾರೆ, ಮಾಲೀಕರೇ, ನಾವು ಹೊಸದಾಗಿ ತಗೊಂಡ್ರು, ಅದು ಏನೇ ಇದ್ರು ಮೊದಲು ಶುದ್ಧೀಕರಣ ಮಾಡಬೇಕು, ಪೂಜೆ ಮಾಡಿಸ್ಬೇಕು, ಆಮೇಲೆ ಮನೆಯದು ಏನಿದೆ ಕೆಲಸ ಶುರು ಮಾಡಬೇಕು. ನೀವು ಯಾವುದು ನಂಬ್ತಾನೆ ಇಲ್ಲಲ್ಲ, ಭೂತ ಪ್ರೇತ ಅಂತ ಇರ್ತಾವೆ, ಇಂಥ ಶಕ್ತಿಗಳು ಇದಾವೆ. ಪೂಜೆಯ ಮನೆಯ ಕೆಲಸ ಶುರು ಮಾಡಬೇಕಾದ್ರೆ ಪೂಜೆ ಮಾಡಿಲ್ಲ ಅಂದರೆ ಕಪ್ಪು ಶಕ್ತಿ ವಾಸ ಆಗ್ಬಿಡುತ್ತೆ ಅಲ್ಲಿ. ಅಂದರೆ ಕಪ್ಪು ಶಕ್ತಿ ಒಂಥರ ತನ್ನ ಮನೆ ಮಾಡ್ಕೊಂಡು ಬಿಡುತ್ತೆ. ನೀವು ಯಾವುದು ಯಾಕೆ ನಂಬ್ತಾ ಇಲ್ಲ, ನೀವು ಯಾವ್ದು ಹೇಳಿದ್ರೇನು ನೀವು ಅದು ಸುಳ್ಳು ಇದು ಅಂತ ನಗ್ತಿರಲ್ಲ ನೀವು ಅಂತ ಹೇಳ್ತಾನೆ. ಅಷ್ಟರಲ್ಲಿ ರಾಜನ್ ಹೇಳ್ತಾನೆ ಹಿಂದ್ಗಡೆಯಿಂದ, ಅರೇ ನಡಿ, ಎಷ್ಟು ಇದು ಲೇಟ್ ಮಾಡ್ತಾ ಇದೀಯಾ ಇನ್ನು? ಅಲ್ಲಿ ಸುಕನ್ಯಾ ಇದೆ, ಹೊಟ್ಟೆ ಹಸಿವಾಗ್ತಾ ಇದೆ ಅಲ್ಲಿ ಸುಕನ್ಯಾಗೆ. ಸುಕನ್ಯಾ ಅಂದ್ರೆ ಮಾಲೀಕರ ಹೆಂಡತಿ ಹೆಸರು ಹೇಳ್ತಾ ಇದ್ದಾನೆ. ಓಡಿಸ್ತಾರೆ ಬಹಳ ವೇಗವಾಗಿ. 10ರಿಂದ 20 ನಿಮಿಷ ಒಳಗೆ ಎಲ್ಲರೂ ಮನೆಗೆ ಬರ್ತಾರೆ. ಮನೆ ಮಾಲೀಕರು, ಡ್ರೈವರ್ ಮತ್ತೆ ರಾಜನ್ ಮತ್ತೆ ಅವರು ಗುತ್ತಿಗೆದಾರರಿದ್ದಾರೆ. ಮನೆ ಒಳಗೆ ಪ್ರವೇಶ ಮಾಡ್ತಾರೆ. ನೋಡಿದ್ರೆ ಅಲ್ಲಿ ಮನೆ ಮಾಲೀಕರ ಹೆಂಡತಿ ಸುಕನ್ಯಾ ಆರಾಮಾಗಿ ಕುಂತಿದ್ದಾರೆ ಮಾಮೂಲಿ ಚೇರಿನ ಮೇಲೆ. ಆದರೆ ಅವರು, ನಾವು ರೋಲಿಂಗ್ ಚೇರ್ ಮೇಲೆ ಹೇಗೆ ರಿಲ್ಯಾಕ್ಸ್ ಮಾಡ್ತೀವಿ, ಹಿಂದ್ಗಡೆ ಮುಂದ್ಗಡೆ ಹಿಂಗೆ ಜೋಕಾಲಿ ಥರ ಅದು ರೋಲ್ ಆಗ್ತಾ ಇರುತ್ತೆ ರೋಲಿಂಗ್ ಚೇರ್, ಹೌದಾ? ಅವರು ಮಾಮೂಲಿ ಚೇರ್ ಮೇಲೇ ಕುಂತಿದ್ದಾರೆ, ನೀವು ಅಸ್ಯೂಮ್ ಮಾಡಿ. ಆದರೆ ಅವರು ಹಾಗೆ ರೋಲಿಂಗ್ ಚೇರ್ ಮೇಲೆ ಕುಂತ ಮೇಲೆ ನಾವು ಹೇಗೆ ಮಾಡ್ತೀವಿ, ರೋಲ್ ಮಾಡ್ತೀವಲ್ಲ, ಹಾಗೆ ಮಾಡ್ತಾ ಇದ್ದಾರೆ. ಆದರೆ ಇದು ನಂಬೋಕ್ಕೆ ಅಸಾಧ್ಯ, ಇದು ಇವ್ರಿಗೆ ಹೇಳಿರೋದು. ಆದರೆ ನಾನು ಕಥೆಯಲ್ಲಿ ನಿಮಗೆ ಹಾಗೇನೆ ಹೇಳ್ತಾ ಇದ್ದೀನಿ. ಮಾಮೂಲಿ ಚೇರ್ ಹಿಂಗೆ ರೋಲ್ ಆಗ್ತಾ ಇದೆ ಹಿಂದ್ಗಡೆ ಮುಂದ್ಗಡೆ, ಅಂದರೆ ಕಾಲು ಈ ಕಡೆ ಮುಂದೆನೂ ಹಿಂಗೆ ಮುಂದೆ ಪ್ರೆಸ್ ಮಾಡಿದ ಮೇಲೆ ಹಿಂದ್ಗಡೆ ಕಾಲು ಸ್ವಲ್ಪ ಮೇಲೆ ಬರ್ತಾ ಇದೆ. ಇವ್ರು ಹಿಂದ್ಗಡೆ ಹಿಂಗೆ ಪ್ರೆಸ್ ಮಾಡಿದರೆ ಚೇರಿಗೆ ಮುಂದ್ಗಡೆ ಕಾಲು ಸ್ವಲ್ಪ ಮೇಲೆ ಬಂದು ಹಿಂಗಾಗ್ತಾ ಇದೆ. ಹೀಗೆ ಮಾಡ್ತಾ ಇದ್ದಾರೆ. ಮುಂದೆ ನಿಂತವರು ಭಯಭೀತರಾಗ್ತಿದ್ದಾರೆ. ನೋಡಿದ್ದು ದೃಶ್ಯ ಅವ್ರ ಕಥೆಯಲ್ಲಿ ಇದೇ ಥರ ಹೇಳಿದ್ದಾರೆ.
ನಾನು ಅದೇ ನಿಮಗೆ ತಿಳಿಸ್ತಾ ಇದ್ದೀನಿ ಇವಾಗ ವೀಕ್ಷಕರಿಗೆ. ಹಾಗೆ ಸುಕನ್ಯಾ ಅವರು ಒಂದು ಸಾಂಗ್ ಹಾಡ್ತಾ ಇದ್ದಾರೆ. ಅದು ಯಾವ ಸಾಂಗು ಗೊತ್ತಿಲ್ಲ, ಆದರೆ ಅವರು ಹಾಡ್ತಾ ಇದ್ದಾರೆ. ಆದರೆ ಅವರ ಧ್ವನಿ ಬೇರೆದಾಗಿದೆ, ಗಡಸು ಧ್ವನಿ ಇದೆ, ಅಂದರೆ ಗಂಡಸು ಧ್ವನಿ ಇದೆ. ಹಾಡ್ತಾ ಇದ್ದಾರೆ ಅವರು ಆರಾಮಾಗಿ, ಚೇರ್ ರೋಲ್ ಆಗ್ತಾ ಇದೆ, ಅವ್ರು ಹಾಡ್ತಾ ಇದ್ದಾರೆ. ಈ ದೃಶ್ಯವನ್ನು ಇವರು 4 ಜನ ನೋಡಿದ್ದಾರೆ. ಯಾರು? ಮನೆ ಮಾಲೀಕರು ನೋಡಿದ್ರು, ರಾಜನು ಮತ್ತು ಅವ್ರ ಗುತ್ತಿಗೆದಾರರು, ಡ್ರೈವರ್, 4 ಜನ ನೋಡಿದ್ದಾರೆ. ಇಷ್ಟು ದಿನ ಮನೆ ಮಾಲೀಕರಿಗೆ ನಂಬಿಕೆ ಆಗ್ತಾ ಇದ್ದಿಲ್ಲ. ಏನು ಹೇಳಿದ್ರು, ಯಾವ ಭೂತ ಯಾವ ಯಾವುದೂ ಇಲ್ಲ, ಎಲ್ಲ ದುಡ್ಡು ಮಾಡ್ಕೊಳ್ಳೋಕ್ಕೆ ಜನ ಹೀಗೆ ಮಾಡ್ತಾರೆ, ಎಲ್ಲ ಸುಳ್ಳು, ಭೂತ ಪ್ರೇತ ಅನ್ನೋದು ಇರೋದಿಲ್ಲ. ಇಷ್ಟು ದಿನ ಇವ್ರ ಮನೆ ಮಾಲೀಕರು ಹೇಳ್ತಾ ಇದ್ರು, ಆ ಪೂಜೆ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ಯಾವ ಶಕ್ನ ಅಂತೂ ಇರಲ್ಲ, ಏನೂ ಇಲ್ಲ. ಆದರೆ ಈ ದೃಶ್ಯ ನೋಡಿ ಅವ್ರಿಗೆ ಭಯ ಅನ್ನೋದು ಏನು ಅಂತ ಗೊತ್ತಾಗಿದೆ ಇವಾಗ ಮನೆ ಮಾಲೀಕರಿಗೆ. ಆ ರಾಜನ್ ಹಿಂದ್ಗಡೆಯಿಂದ ನಗ್ತಾ ಇದ್ದಾನೆ ಈ ದೃಶ್ಯ ನೋಡಿ. ಯಾಕಂದ್ರೆ ಅವನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಅಂದ್ರೆ ಅವರ ಬಳಗ ಜಾಸ್ತಿ ಆಗ್ತಾ ಇದೆ. 1ರಿಂದ 2 ಆಗಿದೆ, ಮತ್ತೆ ಮುಂದೆ ಏನಾಗ್ಬೋದು, ಇನ್ನೂ ಜಾಸ್ತಿ ಆಗ್ಬೋದು. ಹಾಗೆ ನಗ್ತಾ ಇದ್ದಾನೆ ರಾಜನ್ ಹಿಂದ್ಗಡೆಯಿಂದ. ಮನೆ ಮಾಲೀಕರು ತನ್ನ ಕರ್ಚೀಫ್ ತೆಗೆದು ಮುಖ ಒರೆಸ್ಕೊತಾ ಇದ್ದಾರೆ ಏನು ಅಂತ. ಅಷ್ಟರಲ್ಲೇ ಒಂದು ಕಾರಿಂದು ಹಾರ್ನ್ ಆಗುತ್ತೆ. ಅವರ ಕಾಂಪೌಂಡ್ ಗೇಟ್ ಹೊರಗಡೆಯಿಂದ ಒಂದು ಕಾರ್ ನಿಂತಿದೆ. ಡ್ರೈವರ್ ನೋಡ್ತಾರೆ ಯಾರು ಅಂತ. ನೋಡಿದರೆ ಮನೆ ಮಾಲೀಕರ ದೊಡ್ಡ ಮಗಳು ಇದ್ದಾರೆ. ಅವ್ರು ಹಾರ್ನ್ ಹೊಡಿತಾ ಇದ್ದಾರೆ, ಗೇಟ್ ಓಪನ್ ಮಾಡ್ರಿ ಅಂತ. ಡ್ರೈವರ್ ಹೇಳ್ತಾರೆ, ಅಲ್ಲೇ ಇರಮ್ಮ, ಬರಕ್ಕೆ ಹೋಗ್ಬೇಡ್ರಿ ಅಂತ. ಆದರೆ ಅವ್ರು ಹಾರ್ನ್ ಮಾಡ್ತಾ ಇದ್ದಾರೆ. ಡ್ರೈವರ್ ಹೇಳ್ತಾರೆ, ತಡಿಯಮ್ಮ, ಅಲ್ಲೇ ತಡಿ, 1 ನಿಮಿಷ ತಡೀರಿ, ಬರ್ತೀನಿ ಅಂತ. ಡ್ರೈವರ್ ಓಡೋಡಿ ಕೆಳಗೆ ಬರ್ತಾರೆ. ಬಂದು ಮಾಲೀಕರ ಮಗಳಿಗೆ ಹೇಳ್ತಾರೆ, ಅಮ್ಮ ನೀವು ಇಲ್ಲೇ ಇರಮ್ಮ, 10 ನಿಮಿಷ ಬಂದ್ಬಿಡ್ತಾರೆ ಮಾಲೀಕರು, ಮತ್ತು ನಿಮ್ಮ ಮಮ್ಮಿ ಬರ್ತಾರಮ್ಮ ಅಂತ. ಸ್ವಲ್ಪ ಬೇಗ ಕಳಿಸ್ರಿ, ಸ್ವಲ್ಪ ಅರ್ಜೆಂಟ್ ಹೊರಗೆ ಹೋಗೋದಿದೆ, ನಾನು ಎಷ್ಟು ವೇಟ್ ಮಾಡ್ತಾ ಇದ್ದೀನಿ, ಅವ್ರಿಗೆ ಹೇಳಿದ್ದೀನಲ್ಲ, ಅವ್ರು ಯಾಕೆ ಇನ್ನೂ ಬರ್ತಾ ಇಲ್ಲ. ಇಲ್ಲಮ್ಮ ಬಂದುಬಿಡ್ತಾರೆ, ನೀವು ಇಲ್ಲೇ ಇರ್ರಿ ಅಂತ ಹೇಳಿ ಹೋಗ್ತಾನೆ. ಮನೆಯಲ್ಲಿ ಹೋಗಿ ಮಾಲೀಕರಿಗೆ ಹೇಳ್ತಾರೆ, ಹಿಂಗೆ ಅಮ್ಮವ್ರು ಬಂದಾಗಿ ಕರೀತಾ ಇದ್ದಾರೆ ನಿಮಗೆ, ಮೇಡಮ್ಗೆ ನಿಮಗೆ. ಆದರೆ ಮಾಲೀಕರು ಏನು ಉತ್ತರನೇ ಮಾಡ್ತಾ ಇಲ್ಲ, ಸೈಲೆಂಟ್ ಆಗಿದ್ದಾರೆ. ಕೆಳಗೆ ಅವ್ರ ಮಗಳು ವೇಟ್ ಮಾಡ್ತಾ ಇದ್ದಾರಲ್ಲ, ಅವರು ಸ್ವಲ್ಪ ವೇಟ್ ಮಾಡಿ ಮೇಲೆ ಬರ್ತಾರೆ. ಮೇಲೆ ಬಂದು ನೋಡ್ತಾರೆ, ಇವ್ರ ಮಮ್ಮಿ ಹಾಡ್ತಾ ಹಿಂಗೆ ರೋಲ್ ಮಾಡ್ತಾ ಇದ್ದಾರೆ ಚೇರ್. ಮಮ್ಮಿ ಏನು ಮಾಡ್ತಾಯಿದ್ದೀವಿ ಮಮ್ಮಿ? ಇಲ್ಲ ಟೈಮ್ ಪಾಸ್ ಮಾಡ್ತಾಯಿದ್ದೀವಿ, ಇನ್ನು ಹೋಗೋದು, ಇನ್ನು ಶಾಪಿಂಗ್ ಮಾಡೋದಿದೆ, ಇನ್ನು ಎಷ್ಟೊತ್ತು ಕುಂದಿರ್ತೀರ ನೀವು, ಎದ್ದೇಳ್ರಿ ಅಂತ ಕೈ ಹಿಡಿದು ಹಿಂಗೆ ಎಳಿತಾರೆ ಮೇಲೆ. ಕೈ ಮುಟ್ಟಿದ ಮೇಲೆ ಇವ್ರ ಮಗಳಿಗೆ ಗೊತ್ತಾಗುತ್ತೆ. ನೋಡಿದರೆ ಕೈ ಸಾಫ್ಟ್ ಇಲ್ಲ, ಹಾರ್ಡ್ ಇದೆ. ಯಾರೋ ಗಂಡಸರು ಕೈ ಇರ್ತಾವಲ್ಲ ಹಾಗೆ. ಅದೇ ಹೆಣ್ಮಕ್ಳು ಕೈ ಆದರೆ ಸ್ವಲ್ಪ ಸಾಫ್ಟ್ ಆಗಿ ಸ್ಮೂತ್ ಆಗಿರುತ್ತೆ. ನೋಡ್ತಾರೆ, ಏನು ಮಮ್ಮಿನ ಕೈ ಹಿಂಗಿದೆ, ಇಷ್ಟು ಗಟ್ಟಿ ಆಯ್ತಲ್ಲ. ಅವ್ರ ಪಾಪನ ಕಡೆ ನೋಡ್ತಾರೆ. ಸುಮ್ಮನೆ ಇದ್ದಾರೆ ಮನೆ ಮಾಲೀಕರು, ಏನೂ ಹೇಳಿಲ್ಲ, ಸೈಲೆಂಟ್ ಆಯ್ತು. ಇವ್ರ ಮಮ್ಮಿ ಹೇಳ್ತಾರೆ, ವಾಯ್ಸ್ ಚೇಂಜ್ ಆಗಿದೆ, ನಾನು ಎಲ್ಲಿಗೂ ಬರೋಲ್ಲ, ನಾನು ಇಲ್ಲೇ ಇರ್ತೀನಿ, ಕೈ ಬಿಡು ನಂದು, ನಾನು ಇಲ್ಲೇ ಇರ್ತೀನಿ ಅಂತ. ವಾಯ್ಸು ಚೇಂಜ್ ಆಗಿದೆ. ಮುಖ ಒಂಥರ ಅಂದರೆ ಒಂಥರ ಫೋಲ್ಡ್ ಥರ ಇರ್ತಲ್ಲ, ಫೋಲ್ಡ್ ಥರ ಆಗ್ತಾ ಇದೆ. ಇವರು ತಂದೆ ಕಡೆ ನೋಡ್ತಾರೆ. ತಂದೆ ಕಡೆ ನೋಡಿ ಹೇಳ್ತಾರೆ, ಪಾಪ ಏನು ಹೇಳ್ತಿದ್ದಾರೆ ಮಮ್ಮಿ ಇವರು, ಏನು ವಾಯ್ಸಿ ಹಿಂಗೆ ಏನು ಮಾಡ್ತಿದ್ದಾರೆ ಇವರು, ಇಲ್ಲಿ ಯಾಕೆ ವಾಯ್ಸ್ ಇವ್ರದ್ದು ಚೇಂಜ್ ಆಗಿದೆ ಅಂತ ಕೇಳಿದೆ. ಆದರೆ ಇವರು ಮನೆ ಮಾಲೀಕರಿಗೆ ಏನು ಹೇಳೋಕ್ಕೆ ಪರಿಸ್ಥಿತಿಯಲ್ಲಿಲ್ಲ, ಒಂಥರ ಶಾಕಲ್ಲಿ ಇದ್ದರು. ಇವಾಗ ಇವ್ರ ಮಮ್ಮಿ ಹಲ್ ಕಡಿತಾ ಇದ್ದಾರೆ, ಕಟ್ ಅಂತ ಹಲ್ ಕಡಿತಾ ಇದ್ದಾರೆ.
ಶಬ್ದ ಬರುತ್ತಲ್ಲ, ನಾವು ಹಲ್ಲು ಕಟ್ 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 ಎರಡು ಇದು ಮಾಡಿದರೆ ಖಾಲಿ ಬಾಯಿಂದ ಹಲ್ಲು ಕಡಿತೀವಲ್ಲ, ಕಟ್ 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 ಅಂತ. ಹಾಗೆ ಮನೆ ಮಾಲೀಕರ ಹೆಂಡತಿ ಹಲ್ಲು ಕಡಿತಾನೆ ಇದ್ದಾರೆ, ಶಬ್ದ ಮಾಡ್ತಾ ಇದ್ದಾರೆ. ಇದನ್ನು ನೋಡಿ ಇವ್ರ ಮಗಳಿಗೆ ವಿಚಿತ್ರ ಅನಿಸುತ್ತೆ. ಹೇಳ್ತಾರೆ, ಪಾಪ ಏನು ಮಾಡ್ತಿದ್ರ ನೋಡು ಅಮ್ಮನಿಗೆ ಹೇಳ್ತಿಯಲ್ಲ ನೀನಂತ, ಏನು ಮಾಡ್ತಿರ ಅಂತ. ಇವರ ತಾಯಿ ಒಂದೇ ಸಮಯ ಚೇರಿಂದ ಎದ್ದು ಕುಂದಿರ್ತಾರೆ, ಅಂದರೆ ಎದ್ದು ನಿಂದಿರ್ತಾರೆ. ನಿಂತು ಮಗಳಿಗೆ ಹೇಳ್ತಾರೆ, ನಾನು ಹೇಳ್ತಿಲ್ವಾ, ನಾನು ಇಲ್ಲೇ ಹೇಳ್ತೀನಿ ಅಂತ, ನನಗೆ ಯಾಕೆ ಮತ್ತೆ ನನಗೆ ಕರಿತಾ ಇದೆಯಾ, ಬಿಡು ನನ್ನ ಕೈ ಅಂತ ಹೇಳಿ ಕೆಳಗೆ ಕುಂದಿರ್ತಾರೆ. ಇದನ್ನು ಗುತ್ತಿಗೆದಾರರು ಸರಿಯಾಗಿ ನೋಡಿದ್ದಾರೆ. ಇವರು ಎದ್ದು ನಿಂತಿದ್ದಾರಲ್ಲ, ಮಾಲೀಕರ ಹೆಂಡತಿ ಎದ್ದು ನಿಂತ ಮೇಲೆ ಇವರ ಕಾಲು ಭೂಮಿಗೆ ಸ್ಪರ್ಶ ಇಲ್ಲ, ಅಂದರೆ ಸ್ವಲ್ಪ ಮೇಲ್ಗಡೆ ಇದೆ, ಗಾಳಿಯಲ್ಲೇ ಇದೆ ಕಾಲು, ಎರಡು ಕಾಲು. ಇವರು ಒಬ್ಬರೇ ನೋಡಿದ್ದು, ಅದು ನೋಟಿಸ್ ಮಾಡಿದ್ದು ಇವರು ಒಬ್ಬರೇ. ಇವ್ರು ಹೇಳ್ತಾ ಇದ್ದಾರಲ್ಲ, ನಾನು ನೋಡಿದ್ದು ನನಗೆ ನಂಬೋಕ್ಕೆ ಸಾಧ್ಯನೇ ಇಲ್ಲ. ಗಾಳಿಯಲ್ಲೇ ಒಂದು 10ರಿಂದ 15 ನಿಮಿಷ ಗಾಳಿಯಲ್ಲೇ ಇದೆ ಅವ್ರ ಕಾಲು. ಮಗಳ ಕೈ ಕೊಡ್ಕೊಂಡು ಮಗಳಿಗೆ ತಪ್ತಾರೆ, ಹಿಂದ್ಗಡೆ ಹೋಗಂತ ತಬ್ಬಿ, ನಾನು ಇಲ್ಲೇ ಇರ್ತೀನಿ, ನನಗೆ ಎಲ್ಲಿ ಕರಿಬೇಡ, ನಾನು ಎಲ್ಲೂ ಬರಲ್ಲ ಅಂತ ಗಂಡಸರ ಧ್ವನಿ ಇದೆ ಅವಾಗ, ಅವ್ರದ್ದು ವಾಯ್ಸು. ಆ ಮಾತು ಹೇಳಿ ಕೆಳಗೆ ಕುಂದಿರ್ತಾರೆ. ಇವಾಗ ಅವ್ರ ಗುತ್ತಿಗೆದಾರರು ನೋಡಿದಾರಲ್ಲ, ಅವ್ರಿಗೆ ಏನು ಮಾಡಬೇಕು, ಏನು ನಾನು ನೋಡ್ತಾ ಇದ್ದೀನಿ ಅವ್ರಿಗೆ ಅರ್ಥ ಆಗ್ತಿಲ್ಲ. ಒಂದು ಅದು ಏನಾದರೂ ಮನೆ ಫ್ಲೋರ್ ಸ್ವಲ್ಪ ಕೆಳಗಡೆನೇ ಇದ್ದರೆ ಅಲ್ಲಿಂದ ಜಂಪ್ ಮಾಡಿ ಹಾರಿ ಅವ್ರು ಓಡೋಗ್ಬಿಡ್ತಿದ್ರು. ಅದೇ ಅವ್ರ ಮನಸ್ಥಿತಿ ಇತ್ತು. ಅವ್ರು ಹೇಳಿದ ಹಾಗೆ ಅವ್ರು ಹೇಳಿದಾರಲ್ಲ, ನನಗೇನಾದರೂ ಇದು ಮೇಲ್ಗಡೆ ಇದ್ದಿಲ್ಲ ಅಂದ್ರೆ ಫ್ಲೋರ್, ನಾನು ಅಲ್ಲಿಂದ ಎಗರಿ ಕೆಳಗಡೆ ಬಿದ್ದು ನಾನು ಓಡೋಗ್ಬಿಡ್ತಿದ್ದೆ, ಹಂಗೆ ಭೀತ ಆಗಿತ್ತು ನಾನು ಇದು ನೋಡಿ ಅಂತ. ಇದು ಆದಮೇಲೆ ಗುತ್ತಿಗೆದಾರರು 1ರಿಂದ 2 ದಿನ ದೇವಸ್ಥಾನದಲ್ಲೇ ಇದ್ದಾರೆ. ಅವ್ರು ಹೇಳಿದ ಹಾಗೆ ಮನೆಗೂ ಹೋಗಿಲ್ಲ. ಅವರು ಹೋಗಿ ದೇವಸ್ಥಾನದಲ್ಲಿದ್ದವರು ಅಲ್ಲೇ ಅವ್ರು ಎಷ್ಟೋ ಜನ ಪೂಜಾರಿ ಅವ್ರು ಹೇಳಿದ್ದಾರೆ, ಹೋಗಪ್ಪ ಹಂಗೆ ಹೇಗರಿ, ನೀನು ಇರಕ್ಕೆ ಹೋಗ್ಬೇಡ, ನಿನ್ನ ಕೆಲಸ ನೀನು ಮಾಡ್ಕೊ ಅಂತ. ಆದರೆ ಅವ್ರ ಗುತ್ತಿಗೆದಾರರು ಹೇಳಿದ್ದಾರೆ, ನಿಮಗೆ ಯಾವುದು ಬೇಡ, ಫಸ್ಟ್ ನಾನು ಇಲ್ಲಿ ಅವರು ಮುಂದೆ ಇರ್ತೀನಿ, ನನಗೆ ಇನ್ನೂ ಹೊರಗಡೆ ಹೋದರೆ ನನಗೆ ಭಯ ತಡ್ಕೊಳಕ್ಕಾಗ್ತಾ ಇಲ್ಲ, ಅಂತಂಥ ಸನ್ನಿವೇಶಗಳನ್ನು ನಾನು ನೋಡಿ ಬಂದಿದ್ದೀನಿ ಪೂಜಾರಿಗೆ, ನನಗೆ ಫೋರ್ಸ್ ಮಾಡಬೇಡ್ರಿ ಅಂತ ಹೇಳಿದ್ದಾರೆ. ಅಲ್ಲೇ ಇದ್ದ ಒಬ್ಬ ಪೂಜಾರಿಗೆ ಇವ್ರು ಹೇಳಿದ್ದಾರೆ, ಎಲ್ಲ ವಿಷಯವನ್ನು ಹೇಳಿದ್ದಾರೆ. ಹಿಂಗೆ ಮನೆಯಲ್ಲಿ ಈ ಥರ ಆಗಿದೆ, ಏನು ಮಾಡಬೇಕು, ಅದಕ್ಕೆ ಪೂಜೆ ಮಾಡಿಸ್ಬೇಕಾ ಹೇಗೆ ಅಂತ. ಪೂಜಾರಿ ಅವರು ಹೇಳ್ತಾರಂತೆ, ಹೌದು, ಅಂಥವು ಕಪ್ಪು ಶಕ್ತಿಗಳಿದ್ದರೆ ಆ ಮನೆಯಲ್ಲಿ ಪೂಜೆ ಹವನ ಆಗಬೇಕು ಅಂತ. ಇವ್ರು ಗುತ್ತಿಗೆದಾರ ಹೇಳ್ಯಾರಂತೆ, ಏನು ಪೂಜೆ ಮಾಡಿಸ್ತಿರೋ, ಏನು ಹವನ ಮಾಡಿಸ್ತಿರೋ ಮಾಡಿಸ್ರಿ, ಆದರೆ ನಾನಂತೂ ಅಲ್ಲಿ ಕಾಲು ಇಡೋಲ್ಲ, ನಾನು ನನಗೆ ಕರೆಯೋಕ್ಕೂ ಹೋಗ್ಬೇಡ್ರಿ ಅಂತ ಹೇಳಿದಾರಂತೆ. ಆದರೆ ಇವ್ರು ಹೇಳ್ತಾರೆ, ಯಾರು ಪೂಜಾರಿ ಅವರು, ನೀ ಪೂಜೆ ಮಾಡಿಸ್ಬೋದ್ರಿ ಕರೆಕ್ಟು, ಆದರೆ ಇವತ್ತು ಅಮಾವಾಸ್ಯೆ ಇದೆ, ಅಮಾವಾಸ್ಯೆ ದಾಟಿ ಹೋದ್ಮೇಲೆ ನಾವು ಏನೈತಿ ದೇವ್ರ ಪೂಜೆ ಮಾಡ್ತೀವಿ. ಅಮಾವಾಸ್ಯೆ ದಿನ ನಾವು ಪೂಜೆ ಮಾಡೋಕ್ಕೆ ಆಗಲ್ಲ. ಅಮಾವಾಸ್ಯೆ ದಿನ ಯಾವ ದೇವಸ್ಥಾನದಲ್ಲಿ ಆದರೂ ಪೂಜೆ ಹವನ ದೇವಸ್ಥಾನದಲ್ಲಿ ಮಾಡ್ತಾರೆ. ಮನೆಗೆ ಬಂದು ಯಾವತ್ತೂ ಅಮಾವಾಸ್ಯೆ ದಿನ ಪೂಜೆ ಮಾಡಲ್ಲ. ದೇವ್ರ ಪೂಜೆ ಏನಿದೆ ದೇವಸ್ಥಾನದಲ್ಲೇ ಅವತ್ತು ದೇವರಿಗೋಸ್ಕರ ಪೂಜೆ ಮಾಡಿರ್ತಾರೆ ಅಷ್ಟೇ, ಹವನ ಮಾಡಿರ್ತಾರೆ. ಅವ್ರ ಪೂಜಾರಿ ಹೇಳಿರೋ ಪ್ರಕಾರ ಅವ್ರಿಗೆ ಹೇಳ್ತಾರೆ, ಅಮಾವಾಸ್ಯೆ ದಾಟಿ ಹೋಗಿರಿ, ದಾಟಿದ ಮೇಲೆ ಏನೈತೆ ಪೂಜೆ ಮಾಡೋಣ. ಇರ್ಬೋದು ಇಂಥ ಕಪ್ಪು ಶಕ್ತಿಗಳು ಇರ್ಬೋದು, ಅದು ಒಂದು ಅಕಾಲಿಕ ಮೃತ್ಯುವಿಂದಾದರೂ ಅಲ್ಲಿ ಅಂಥ ಶಕ್ತಿಗಳು ಸೇರ್ಕೊಂಡಿರ್ಬೋದು, ಇಲ್ಲ ಇವರು ಏನಾದರೂ ದಾಟಿ ಬಂದಿರ್ಬೋದು, ಮಾಟ ಮಂತ್ರ ಮಾಡಿ ಇಟ್ಟಿರ್ತಾರಲ್ಲ, ಅದು ದಾಟಿ ಬಂದ ಮೇಲೆ ಇವ್ರ ಮನೆಗೆ ಅಂಥದ್ದು ಏನಾದರೂ ಸೇರ್ಕೊಂಡಿರ್ಬೋದು. 3 ಯಾರು ಏನಾದರೂ ಮಾಡಿಸಿರ್ಬೋದು. ಹೀಗೆ ಸಾಕಷ್ಟು ಚಾನ್ಸಸ್ ಇದ್ದಾವೆ ಇವ್ರ ಮನೆ ಸೇರ್ಕೊಳ್ಳೋಕ್ಕೆ ಅಂಥ ಶಕ್ತಿಗಳು. ಆದರೆ ಇವತ್ತು ಅಮಾವಾಸ್ಯೆ ದಿನ ಆಗಲ್ರಿ. ಇವತ್ತು ಅಮಾವಾಸ್ಯೆ ದಿನ ಅಂತ ಮನೆ ಮಾಲೀಕರ ಹೆಂಡತಿ ವಿಚಿತ್ರವಾಗಿ ಮಾತಾಡ್ತಾ ಇದ್ದಾರೆ. ವಾಯ್ಸ್ ಚೇಂಜ್ ಆಗಿದೆ, ಒಂಥರ ಗಂಡಸರ ವಾಯ್ಸ್ ಮಿಕ್ಸ್ ಆಗಿ ಬರ್ತಾ ಇದೆ ಅವ್ರ ವಾಯ್ಸ್ ಜೊತೆ. ಇವಾಗ ಇಲ್ಲಿ ಮನೆ ಮಾಲೀಕರ ಮಗಳು ಹೆದರ್ತಾ ಇದ್ದಾರೆ, ಅಪ್ಪ ನನಗೆ ಹೆದರಿಕೆ ಆಗ್ತಾ ಇದೆ ಅಮ್ಮನ ನೋಡಿದರೆ ಅಂತ ಹೇಳ್ತಾ ಇದ್ದಾರೆ. ಮನೆ ಮಾಲೀಕರು ಹೇಳ್ತಾರೆ, ಏನಾಗಲ್ಲಮ್ಮ, ನಾವು ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ, ಬೆಸ್ಟ್ ಯಾವುದು ಹಾಸ್ಪಿಟ್ಲ್ ಇದೆ ಅಲ್ಲಿ ತೋರಿಸೋಣ, ಏನು ಹೆದರೋದು ಬೇಕಾಗಿಲ್ಲ ಅಂತ ಹೇಳ್ತಾರೆ.
ಇವಾಗ ಹೇಳ್ತಾರೆ ಮನೆ ಮಾಲೀಕರು, ನಿಮ್ಮ ಅಮ್ಮನಿಗೆ ಹಿಡ್ಕೊ, ನಾವು ಹೋಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಕೈ ಹಿಡಿದು ಎಳಿತಾ ಇದ್ದಾರೆ. ಆದರೆ ಅವ್ರು ಬರ್ತಾ ಇಲ್ಲ. ಡ್ರೈವರ್ಗೆ ಹೇಳ್ತಾರೆ, ನೀನು ಸ್ವಲ್ಪ ಬಂದು ಇಟ್ಕೊಳ್ಳಪ್ಪ, ಕರ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ. ಆದರೆ ಮೂವರು ಸೇರಿ ಎಳಿತಾ ಇದ್ದಾರೆ, ಅವ್ರು ಮುಂದೆ ಬರ್ತಾ ಇಲ್ಲ. ಎಷ್ಟು ಪ್ರಯತ್ನಪಟ್ಟು ಕಷ್ಟಪಟ್ಟು ತಂದು ಕಾರಲ್ಲಿ ಕುಂದಿರಿಸ್ತಾರೆ. ಹಿಂದ್ಗಡೆ ಮನೆ ಮಾಲೀಕರ ಹೆಂಡತಿ ಮತ್ತು ಮಗಳು ಇದ್ದಾರೆ, ಮುಂದ್ಗಡೆ ಮನೆ ಮಾಲೀಕರು ಕುಂದಿರ್ತಾರೆ. ಅವರು ಮಗಳು ಹೇಳ್ತಾಳೆ, ಅಪ್ಪ ನನಗೆ ಹೆದರಿಕೆ ಆಗ್ತಾ ಇದೆ, ಅಮ್ಮನ ನೋಡಿದರೆ ನನಗೆ ತುಂಬ ಹೆದರಿಕೆ ಅನಿಸ್ತಾ ಇದೆ, ನನಗೆ ಕುಂದ್ರಕ್ಕೆ ಇಲ್ಲಿ ಭಯ ಆಗ್ತಿದೆ ಅಂತ. ಮನೆ ಮಾಲೀಕರು ಹೇಳ್ತಾರೆ, ಏನಾಗಲ್ಲಮ್ಮ, ಮೆಂಟಲಿ ಏನಾದರೂ ಡಿಸ್ಟರ್ಬ್ ಇರುತ್ತೆ, ಇಲ್ಲ ಏನಾದರೂ ಸ್ಟ್ರೆಸ್ ಇರುತ್ತೆ ನಿಮ್ಮ ಮಮ್ಮಿಗೆ ಅಷ್ಟೇ, ಏನಿಂತ ಹೆದರೋದು ಏನಿಲ್ಲ ಅಂಥದ್ದು. ಆದರೆ ಮನೆ ಮಾಲೀಕರ ಮಗಳು ಹೇಳ್ತಾರೆ, ಅಪ್ಪ ಯಾಕೆ ಅಮ್ಮನ ವಾಯ್ಸ್ ಯಾಕೆ ಚೇಂಜ್ ಆಗ್ತಾ ಇದೆ, ಅವ್ರಿಗೆ ವಾಯ್ಸ್ ಅಂತ ಇಲ್ಲ, ಅವ್ರ ವಾಯ್ಸು ಗಂಡಸ್ರ ವಾಯ್ಸ್ ಕೇಳಿಸ್ತಾ ಇದೆಯಲ್ಲ ಅಂತ. ಮನೆ ಮಾಲೀಕರು ಹೇಳ್ತಾರೆ, ಏನಿಲ್ಲ, ಹಾಸ್ಪಿಟ್ಲ್ ಹೋದರೆ ಎಲ್ಲ ಸರಿ ಹೋಗುತ್ತೆ, ಡಾಕ್ಟ್ರ್ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಾರೆ, ನೀವು ಸುಮ್ಮನೆ ಕುಂದ್ರು, ಏನು ಹೆದರಬೇಡ, ನಾನು ಇದ್ದೀನಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಮನೆ ಮಾಲೀಕರ ಹೆಂಡತಿ ಹೇಳ್ತಾರೆ, ನೀ ಎಲ್ಲಿ ಕರ್ಕೊಂಡು ಹೋಗ್ತೀಯಾ, ನನಗೆ ಕರ್ಕೊಂಡು ಹೋಗ್ತೀಯಾ ನೀನು, ನನಗೆ ಆಗುತ್ತಾ ನಿನ್ನ ಕೈಲೇ ನನಗೆ ಕರ್ಕೊಂಡು ಹೋಗೋಕ್ಕೆ ಅಂತ ನಗ್ತಾ ಇದ್ದಾರೆ. ಅಂದರೆ ಅವ್ರ ವಾಯ್ಸು ಚೇಂಜ್ ಇದೆ ಇವಾಗಲೂ. ಮನೆ ಮಾಲೀಕರು ಸುಮ್ಮನೆ ಕೇಳ್ತಾ ಇದ್ದಾರೆ ಏನಾಗ್ತಿದೆ ಅಂತ. ಇವಾಗ ಹೇಳ್ತಾರೆ ಮನೆ ಮಾಲೀಕರ ಹೆಂಡತಿ, ನೀನು ನನಗೆ ಕರ್ಕೊಂಡು ಹೋದ್ರೇನು, ನನ್ನ ಜೊತೆ ಇರೋರು ಇಲ್ಲಿದ್ದಾರೆ, ಇಲ್ಲೇ ಒಳಗಿದ್ದಾರೆ, ನೀನು ಎಲ್ಲಾದರೂ ಕರ್ಕೊಂಡು ಹೋಗು, ನಾನು ಮತ್ತೆ ಇಲ್ಲೇ ಬರ್ತೀನಿ ಅಂತ ಹೇಳಿ ನಗ್ತಾ ಇದ್ದಾರೆ. ಇವಾಗ ಮನೆ ಮಾಲೀಕರು ಹೇಳ್ತಾರೆ ಡ್ರೈವರ್ಗೆ, ನೀನು ಯಾಕೆ ಹೊರಗಿದೆಯಾ, ಬಾ ಜಲ್ದಿ ಕರ್ಕೊಂಡು ಹೋಗೋಣ ಹಾಸ್ಪಿಟ್ಲಿಗೆ, ಟೈಮ್ ಆಗ್ತಿದೆ ಅಂತ ಹೇಳ್ತಾರೆ. ಇವಾಗ ಡ್ರೈವರ್ ಹೊರಗೆಂದ ಕೈ ಮುಗಿತಾನೆ, ಸರ್ ನಾನು ಕೈ ಮುಗಿತೀನಿ ಸರ್, ಇಲ್ಲಿ ನಾವು ಕರ್ಕೊಂಡು ಹೋಗಬೇಕಾಗಿರೋದು ಹಾಸ್ಪಿಟ್ಲ್ ಅಲ್ಲ ಸರ್, ದೇವಸ್ಥಾನಕ್ಕೆ, ಯಾವುದಾದ್ರೂ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ತೋರಿಸ್ಬೇಕಾಗುತ್ತೆ. ಇವಾಗ ನೀವು ಇಲ್ಲಿಂದ ಮನೆಗೆ ಕರ್ಕೊಂಡು ಹೋದರೆ ಇಲ್ಲಿ ಇರೋದು ಕಪ್ಪು ಶಕ್ತಿ ನಿಮ್ಮ ಮನೆಗೂ ಯಾರಿಗೂ ಮತ್ತೆ ತಗಲಿದ್ರೆ ಅಲ್ಲಿ ಮತ್ತೆ ಅವರಿಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಅಂದರೆ ಅವ್ರಿಗೆ ಕಷ್ಟಗಳು ಶುರು ಆಗುತ್ತೆ ಸರ್, ನಾನು ದಯಮಾಡಿ ಪ್ಲೀಸ್ ಹೇಳ್ತೀನಿ, ದೇವಸ್ಥಾನಕ್ಕೆ ಹೋಗ್ಬಿಡೋಣ, ಇಲ್ಲಿಂದ ಹಾಸ್ಪಿಟ್ಲ್ ಎಲ್ಲಿ ಹೋಗೋದು ಬೇಕಾಗಿಲ್ಲ ಅಂತ ಮನೆ ಮಾಲೀಕರು ಹೇಳ್ತಾರೆ. ನೋಡು, ನಾನು ಇಂಥ ಯಾವುದು ನಂಬಲ್ಲ, ನಾನಿಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಳ್ಳೋಕ್ಕೂ ನನಗೆ ಬೇಕಾಗಿಲ್ಲ, ಇಂಥವೆಲ್ಲ ನಾನು ನೋಡ್ಕೊಂಡು ಕುಂತ್ರೆ ನಾನು ಯಾವುದು ನನ್ನ ಬಿಸ್ನೆಸ್ ನಡ್ಸೋಕ್ಕಾಗಲ್ಲ, ನಾನು ಯಾವುದು ಕೆಲಸನೂ ಮಾಡೋಕ್ಕಾಗಲ್ಲ. ಇಲ್ಲಿ ನೀನು ನನಗೆ ಕಲ್ಸೋದು ಬೇಕಾಗಿಲ್ಲ, ನಾನಿಲ್ಲಿ ಮಾಲೀಕ ಇರೋದು ನಾನು, ನೀನಲ್ಲ ಅಂತ ಹೇಳ್ತಾರೆ. ಬಾ ಜಲ್ದಿ ಹೋಗೋಣ, ಸ್ಟಾರ್ಟ್ ಮಾಡಿ ಕಾರ್ ಅಂತ ಹೇಳ್ತಾರೆ. ಡ್ರೈವರ್ ಹೇಳ್ತಾನೆ, ಸರ್ ಮತ್ತು ರಾಜನ್ ಒಳಗಡೆ ಇದ್ದಾನಲ್ಲ ಸರ್, ಮತ್ತು ಅವನ ಪರಿಸ್ಥಿತಿ ಏನಂತ. ರಾಜನು ಅವ್ನು ರೀ, ಅವ್ರಿಗೆ ಏನು ಮಾತಾಡ್ತೀರಿ, ಅವನಿದ್ರೆ ಇರಲಿ ಏನೇ ಬರಲಿ, ಹೋಗೋಣ ನಡಿ ನಾವು ಅಂತ. ಸರ್ ಅವನ ಪರಿಸ್ಥಿತಿ ಸರಿಗಿಲ್ಲ ಸರ್, ಅವನಿಗೇನು ನಾವು ತೋರಿಸ್ಬೇಕಾಗುತ್ತೆ, ಯಾವುದೋ ದೇವಸ್ಥಾನಕ್ಕೆ ಇಲ್ಲ ಎಲ್ಲಾದರೂ ಬಿಟ್ಟು ಹೋಗೋಣ ದೇವಸ್ಥಾನದಲ್ಲಿ ನಾವು, ಅವನ ಪರಿಸ್ಥಿತಿ ಸರಿಗಿಲ್ಲ ಸರ್, ಅವ್ನು ಮತ್ತೆ ಸತ್ತೋಗ್ತಾನೆ ಇಲ್ಲಿದ್ದರೆ ಅಂತ ಡ್ರೈವರ್ ಹೇಳ್ತಾನೆ. ಅವ್ನು ಏನಾದರೂ ಆಗಲಿ ಬಿಡ್ರಿ, ಅವ್ನು ಸತ್ತರೆ ಸಾಗಲಿ ಬದುಕಲಿ, ಅವನ ಕಡೆಯಿಂದನೇ ನನಗೆ ನೋಡ್ರಿ ಇಷ್ಟೆಲ್ಲ ಲಾಸ್ ಆಗಿದೆ, ಇಷ್ಟು ನನ್ನ ಮನೆ ಕೆಲಸ ಎಲ್ಲ ಇಲ್ಲಿ ಬರೋರೆಲ್ಲ ಹೆದರಿ ಹೋಗ್ತಾ ಇದ್ದಾರೆ ಇವನ ಕಡೆಯಿಂದ. ಇವನು ಎಂಥ ಟೈಮ್ನಾಗ ತೊಗೊಂಡಿವೋ ಏನೋ, ನನ್ನ ಮನೆ ಕೆಲಸ ಎಲ್ಲ ನಿಂತು ಹೋಗಿದೆ, ಇಲ್ಲೆಲ್ಲ ಬರೋಕ್ಕೆಲ್ಲ ಹೆದರ್ತಾ ಇದ್ದಾರೆ. ಇವಾಗ ಕೆಲಸಗಾರರು ಯಾರು ಬರ್ತಾ ಇಲ್ಲ ಇವನು ಏನಾದರೂ ಆಗಲಿ ನನಗೆ ಬೇಕಾಗಿಲ್ಲ ಇವನು ಸಾವಾಸ, ಅವನಿದ್ರೆ ಇರಲಿ ಬಿಟ್ಟರೆ ಬಿಡಲಿ, ನಾವು ಹೋಗೋಣ ಅಂತ ಡ್ರೈವರ್ಗೆ ಕರೀತಾರೆ. ಡ್ರೈವರ್ ಕಾರ್ ಶುರು ಮಾಡ್ತಾರೆ, ಕಾರ್ ಸ್ಟಾರ್ಟ್ ಆಗುತ್ತೆ, ಸ್ವಲ್ಪ ಮೂವ್ ಆಗ್ತಾ ಇದೆ, ಮನೆಯಿಂದ ಸ್ವಲ್ಪ ಮುಂದ್ಗಡೆ ಹೋಗ್ತಾ ಇದೆ. ಮುಂದ್ಗಡೆಯಿಂದ ಒಬ್ಬರು ಬರ್ತಾ ಇದ್ದಾರೆ ಹೆಣ್ಮಗಳು, ಅವ್ರ ಜೊತೆ 3-4 ಜನ ಬರ್ತಾ ಇದ್ದಾರೆ. ಆ ಹೆಣ್ಮಗಳು ಇವ್ರ ಕಾರಿಂದ ಸ್ವಲ್ಪ ಮುಂದೆ ಪಾಸ್ ಆಗ್ತಾರೆ, ಅಂದರೆ ಮುಂದ್ಗಡೆ ಹೋಗ್ತಾರೆ. ಇಲ್ಲಿ ಇವಾಗ ಇವರು ಮಾಲೀಕರ ಹೆಂಡತಿ ಆ ಹೆಣ್ಮಗಳಿಗೆ ನೋಡಿ ಬಚ್ಚಿಟ್ಕೊಳ್ತಾ ಇದ್ದಾರೆ. ಒಂಥರ ಸಣ್ಣ ಮಕ್ಕಳು ಎದುರಿಸಿದ್ರೆ ಹೆಂಗೆ ಬಚ್ಚಿಟ್ಕೊಳ್ತಾರೆ ಹಾಗೆ. ಸೀಟ್ ಹಿಂದ್ಗಡೆ ಹೋಗಿ ತಾನು ಕಾಣಬಾರ್ದು ಹಂಗೆ ಕುಂತಿದ್ದಾರೆ. ಅವ್ರಿಗೆ ನೋಡಿ ಹೆದರ್ತಾ ಇದ್ದಾರೆ. ಇವಾಗ ಆ ಹೆಣ್ಮಗಳು ಮತ್ತು 3-4 ಜನ ಇವರು ಮಾಲೀಕರ ಮನೆ ಗೇಟ್ ತೆಗಿತಾ ಇದ್ದಾರೆ ಒಳಗಡೆ ಹೋಗೋಕ್ಕೆ. ಮಾಲೀಕರು ಕಾರ್ ನಿಲ್ಲಿಸ್ತಾರೆ, ಕಾರ್ ಹಿಂದೆ ತೊಗೊಳಕ್ಕೆ ಹೇಳ್ತಾರೆ ಡ್ರೈವರ್ಗೆ. ಕಾರ್ ಹಿಂದೆ ತೊಗೊತಾರೆ. ಡ್ರೈವರ್ಗೆ ಹೇಳ್ತಾರೆ, ಯಾರು ನೋಡ್ರಿ ಅವ್ರಿಗೆ
ನಿಲ್ಲಿಸಿ, ಹೊರಗಡೆ ಯಾರು ಬೇಕು ಅವ್ರು ಒಳಗೆ ಹೋಗೋಕ್ಕಾಗುತ್ತಾ, ಇದು ಪ್ರೈವೇಟ್ ಪ್ರಾಪರ್ಟಿ ಇದು ಅಂತ ಹೇಳಿ ಡ್ರೈವರ್ಗೆ ಹೇಳ್ತಾರೆ. ಡ್ರೈವರ್ ಕಾರ್ ನಿಲ್ಲಿಸಿ ಹೊರಗಡೆ ಹೋಗಿ ಅವ್ರಿಗೆ ನಿಲ್ಲಿಸ್ತಾರೆ. ತಡೆಯಮ್ಮ ಒಂದು ನಿಮಿಷ, ಯಾರು ಬೇಕಿತ್ತು ಅಂತ ಡ್ರೈವರ್ ಕೇಳ್ತಾರೆ. ಹೆಂಡತಿ ಹೇಳ್ತಾರೆ, ಮಾಲೀಕರ ಹೆಂಡತಿ ಕಡೆ ಕೈ ತೋರಿಸಿ, ಈ ಮಗುವಿಗೆ ತಗೊಂಡು ಹೋಗ್ಲಾ ನಾನು ಇಲ್ಲಿಂದ, ಅವಾಗ ಇರಕ್ಕಾಗತ್ತಾ ನಿನ್ಗೆ ಅಂತ ಕೈ ತೋರಿಸಿ ಹೇಳ್ತಿದ್ದಾರೆ. ಮಾಲೀಕರ ಹೆಂಡತಿ ಮುಂದೆ ಬಂದು ತಲೆ ತಗ್ಸಿ ಕುಂತಿದ್ದಾರೆ. ಮಾಲೀಕರಿಗೆ ಅರ್ಥ ಆಗ್ತಿಲ್ಲ. ಮಾಲೀಕರು ಹೇಳ್ತಾರೆ, ಅದು ಹೋಗ್ರಿ, ಅದು ಯಾರು ರಾಜನಂತೆ, ಅವ್ರು ಕರ್ಕೊಂಬರ್ರಿ ಅವ್ರಿಗೆ, ಅವ್ರೇನು ಇದೇ ಆಗ್ಬಿಡ್ತು ಡ್ರಾಮಾ ಮಾಡೋದು ಬರೇ ಅಂತ. ಒಂದು 4-5 ಜನ ಒಳಗೆ ಹೋಗ್ತಾರೆ. ರಾಜನವ್ರು ಒಳಗೆ ಕೈ ಕಾಲು ಹಿಡ್ಕೊಂಡು ಹೊರಗೆ ಕರ್ಕೊಂಡ್ ಬರ್ತಾರೆ. ರಾಜನ್ ಒದ್ದಾಡ್ತಾ ಇದ್ದಾನೆ, ನಾನು ಬರಲ್ಲ ಅಂತ ಅಳ್ತಾ ಇದ್ದಾನೆ, ಜೋರ್ ಕಿರ್ಚಾಡ್ತಾ ಇದ್ದಾನೆ. ಯಾಕಂದ್ರೆ ಹೊರಗಡೆ ಇರೋದು ಮಾತಾ ದುರ್ಗಾ, ಅಂದ್ರೆ ಅವರು ಜಯ ಅವ್ರ ಮೈಯಲ್ಲಿ ದುರ್ಗಾ ಶಕ್ತಿ ಪ್ರವೇಶ ಇದೆ. ಇವಾಗ ಅದರ ಮುಂದೆ ಹೋಗೋಕ್ಕೆ ಯಾವ ಪ್ರೇತ ಕೈಲಿಂದಲೂ ಸಾಧ್ಯ ಇಲ್ಲ. ಅದಕ್ಕೆ ರಾಜನ್ ಕೈ ಕಾಲು ಬಿಡಿಸ್ಕೊಳಕ್ಕೆ ಬಹಳ ಚಡಪಡಾಯಿಸ್ತಾ ಇದ್ದಾನೆ. ಹೇಗಾದ್ರೂ ಬಿಡ್ಸ್ಕೊಂಡು ಹೋಗ್ಬೇಕು ಇಲ್ಲಿಂದ ಅಂತ ಹೋಗಿ ರಾಜನ್ಗೆ ಮುಂದೆಗಡೆ ನಿಲ್ಲಿಸ್ತಾರೆ. ಜಯಾಗೆ ಗೊತ್ತಿಲ್ಲ ತನ್ನ ಒಳಗೆ ಇವಾಗ ದುರ್ಗಾದೇವಿ ಶಕ್ತಿ ಪ್ರವೇಶ ಆಗಿದೆ ಅಂತ. ನಿಜವಾಗ್ಲೂ ಇವ್ರು ಪೂಜೆ ಮಾಡೋದು ಶ್ರೀರಾಮಚಂದ್ರ ಮತ್ತು ಹನುಮಂತ ದೇವರಿಗೆ ಪೂಜೆ ಮಾಡೋದು ಮನೆಯಲ್ಲಿ. ದುರ್ಗಾದೇವಿ ಶಕ್ತಿ ಹೇಗೆ ಪ್ರವೇಶ ಆಗಿದೆ, ಎಲ್ಲಿಂದ ಕನೆಕ್ಟ್ ಆಗಿದೆ ಇವ್ರಿಗೆ ಗೊತ್ತಿಲ್ಲ. ಏನು ಅವರು ಎಲ್ಲಿ ದೇವಿಗೆ ಕೈ ಮುಗ್ದಿದ್ರೋ, ಯಾವಾಗ ಕೈ ಮುಗ್ದಿದ್ರೋ ಗೊತ್ತಿಲ್ಲ. ದೇವಿ ಶಕ್ತಿ ಕನೆಕ್ಟ್ ಆಗಿದೆ ಇವಾಗ ಇವ್ರಿಗೆ ಮೈಯಲ್ಲಿ. ಹಿಂಗ ರಾಜನ್ ತಂದು ಮುಂದೆ ನಿಲ್ಲಿಸ್ತಾರೆ. ಜಯ ಅವರು ಮುಂದೆ ಬರ್ತಾರೆ. ಬಂದು ಇನ್ನು ಇವೆಲ್ಲ ಮಕ್ಕಳು ಇವರು ಅಂತ ಹೇಳಿ ಮಾಲೀಕರ ಹೆಂಡತಿಗೆ ತಲೆ ಮೇಲೆ ಹೊಡಿತಾರೆ, ರಾಜನ್ಗೆ ತಲೆ ಮೇಲೆ ಹೊಡಿತಾರೆ. ಮಕ್ಕಳು ಇವು, ಸುಮ್ಮನೆ ಆಟ ಆಡೋ ಮಕ್ಕಳು ಅಷ್ಟೇ ಇವು, ಇವಾಗ ಕರ್ಕೊಂಡು ಹೋಗ್ತೀನಿ ನಾನು, ಇರಕ್ಕಾಗತ್ತಾ ನಿಂಗೆ ಈ ಮನೆಯಲ್ಲಿ ಅಂತ ಮಾಲೀಕರು ಕೇಳ್ತಾರೆ. ಮಾಲೀಕರು ಸುಮ್ಮನೆ ಇದ್ದಾರೆ, ಏನ್ ಆನ್ಸರ್ ಮಾಡ್ತಾ ಇಲ್ಲ. ಏನ್ ಇವ್ರು ಹಿಂಗ್ ವರ್ತಿಸ್ತಾ ಇದ್ದಾರೆ, ಏನಾಗಿದೆ ಇವ್ರಿಗೆ ಅಂತ. ಆದ್ರೆ ಡ್ರೈವರ್ಗೆ ಗೊತ್ತಾಗಿದೆ ಇವ್ರ ಮೈ ಮೇಲೆ ದೈವ ಶಕ್ತಿ ಇದೆ ಇವಾಗ ಅಂತ. ರಾಜನ್ ಹೆಂಡತಿ ರಾಜನ್ ಹತ್ರ ಹೋಗ್ತಾರೆ. ರಾಜನ್ ಕೈ ಹಿಡಿತಾರೆ, ಹಿಡಿದು ಹೇಳ್ತಾರೆ, ಮಗು ನಡಿ ನೀನು ಇಲ್ಲಿಂದ ಹೋಗು ಅಂತ ಅಷ್ಟೇ ಹೇಳಿದ್ದವ್ರು. ಮತ್ತೆ ಅವನ್ ಕೈ ಬಿಟ್ಬಿಡ್ತಾರೆ. ರಾಜನ್ ಒಂದೇ ಕ್ಷಣದಲ್ಲಿ ನೆಲದ ಮೇಲೆ ಕುಂತ್ಬಿಡ್ತಾನೆ. ಕುಂತು ರಾಜನ್ ಹೇಳಿರೋ ಪ್ರಕಾರ ಕಣ್ಣು ಬಿಟ್ಟು ರಾಜನ್ ನೋಡಿದ್ರೆ ಅಲ್ಲಿ ಅವನಿಗೆ ಅವರ ಹೆಂಡತಿ ಕಂಡಿಲ್ಲ. ಅಲ್ಲಿ ಕೆಂಪು ವಸ್ತ್ರದಲ್ಲಿ ಒಬ್ಬ ಮಹಿಳೆ ಇದ್ದಾರೆ ಅಷ್ಟೇ. ಮೊದಲು ಅವ್ನು ಕಣ್ಣು ಬಿಟ್ಟು ನೋಡಿದ್ 10 ಸೆಕೆಂಡ್ ಅಲ್ಲಿ ಇದು ಕಂಡಿದ್ದು. ಅವ್ನಿಗೆ 10 ಸೆಕೆಂಡ್ ಅಲ್ಲಿ ಕಂಡಿದ್ದು ಅವ್ರ ಮಿಸಸ್ ಜಯ ಕಂಡಿಲ್ಲ. ಅವ್ರಿಗೆ ಕಂಡಿದ್ದು ಯಾರು, ಒಬ್ಬ ಕೆಂಪ ವಸ್ತ್ರದಲ್ಲಿ ಮಹಿಳೆ ಇದ್ದಾರೆ, ಯಾರೋ ಗೊತ್ತಿಲ್ಲ. ಅದು 10 ನಿಮಿಷ ದಾಟಿದ ಮೇಲೆ, ಫ್ರಾಕ್ಷನ್ ಆಫ್ ಸೆಕೆಂಡ್ಸ್, 10 ಸೆಕೆಂಡ್ಸ್ ದಾಟಿದ ಮೇಲೆ ಅವ್ರ ಹೆಂಡತಿ ಕಂಡಿದ್ದು ರಾಜನ್ ಹೇಳಿರೋ ಪ್ರಕಾರ. ಅದು ಹೇಗೋ ಅವ್ರಿಗೆ ಇದು ದೇವ್ರದು ಶಕ್ತಿ ಕನೆಕ್ಟ್ ಆಗಿತ್ತು ಗೊತ್ತಿಲ್ಲ. ಮೊದಲ ಬಾರಿಗೆ ಜಯ ಅವರಿಗೆ ಹೀಗೆ ಮೈಯಲ್ಲಿ ದೇವರು ಬಂದಿದ್ದಾರೆ. ಅದು ಯಾರು, ದುರ್ಗಾ ಶಕ್ತಿ ಪ್ರವೇಶ ಆಗಿರೋದು. ಅವ್ರು ಪೂಜೆ ಮಾಡೋದು ಶ್ರೀರಾಮನಿಗೆ, ಆಂಜನೇಯ ಸ್ವಾಮಿಗೆ ಮನೆಯಲ್ಲಿ ಪೂಜೆ ಮಾಡೋದು. ದೇವರು ಯಾವಾಗ ಹೇಗೆ ಜನರಿಗೆ ಬಂದು ಅವಶ್ಯಕತೆ ಇದ್ದಾಗ ಹೆಲ್ಪ್ ಮಾಡ್ತಾರಂತ ನಾವು ಕೇಳಿದ್ವಿ. ಆದ್ರೆ ಈ ಸ್ಟೋರಿಯಲ್ಲಿ ಹೇಳಿದ್ದಾರೆ ಅವ್ರಿಗೆ ಹೆಲ್ಪ್ ಆಗಿದೆ ದೇವರಿಂದ. ಅವ್ರು ಪೂಜೆನೂ ಮಾಡ್ತಿದ್ದಿಲ್ಲ ದುರ್ಗಾದೇವಿಗೆ, ಆದ್ರೇನು ದುರ್ಗಾದೇವಿ ಶಕ್ತಿ ಕನೆಕ್ಟ್ ಆಗಿದೆ ಅವ್ರಿಗೆ. ಕನೆಕ್ಟ್ ಆಗಿ ಇವಾಗ ಹೆಲ್ಪ್ ಆಗಿದೆ ಅದರಿಂದ. ಯಾರಿಗೆ, ರಾಜನ್ಗೆ ಮತ್ತೆ ಅಲ್ಲಿ ಇತರ ಮಾಲೀಕರ ಹೆಂಡತಿಗೆ ಇವಾಗ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು ನಾವು ದೇವರಿಂದ. ಅದಕ್ಕೆ ನಾವು ಎಲ್ಲರೂ ಹೇಳೋದು, ಮಾತಾ ದುರ್ಗಾ ಶಕ್ತಿ ಅಂದ್ರೆ ಜಗನ್ಮಾತಾ ಇರೋ ಹಾಗೆ ತನ್ನ ಮಕ್ಕಳಿಗೆ ಯಾವಾಗ ಕಷ್ಟ ಬರುತ್ತೆ ಆವಾಗ ಮುಂದೆ ಬಂದು ಅವರೇ ಜನರಿಗೆ ಸಹಾಯ ಮಾಡ್ತಾರೆ. ಅವ್ರು ಪೂಜೆ ಮಾಡ್ಲಿ ಬೆಳ್ಳಿ ಅದು ಬೇರೆ ವಿಷಯ. ಆದ್ರೆ ಅವಶ್ಯಕತೆ ಇದ್ದಾಗ ನಾವು ಒಂದ್ಸಾರಿ ನೆನ್ಪು ಮಾಡ್ಕೊಂಡ್ರೆ ದೇವರು ನಮ್ಗೆ ಚಮತ್ಕಾರ ತೋರಿಸ್ತಾರೆ. ಅದಂತೂ ನಂಬಿಕೆ ಇಡಿ. ನಿಮ್ಮ ದೇವರ ಮೇಲೆ ನೀವು ವಿಶ್ವಾಸ, ನಂಬಿಕೆ ಇಡಿ ಅಂತ ನಾನು ಹೇಳಕ್ ಬಯಸ್ತೀನಿ ಇಲ್ಲಿ. ಇವಾಗ ಕಥೆಯಲ್ಲಿ ರಾಜನ್ ಕೆಳಕ್ ಕುಂತಿದ್ದಾರೆ, ಅಂದ್ರೆ ನಾರ್ಮಲ್ ಆಗಿದ್ದಾರೆ. ಇವಾಗ ಇವ್ರು ಮುಂದೆ ಬರ್ತಾರೆ, ಮಾಲೀಕರ ಹೆಂಡತಿ ಮುಂದೆ ಬಂದು ಜಯ ಅವ್ರ ಮುಂದೆ ನಿಂತಿದ್ದಾರೆ.
ಒಂದು 5-10 ಸೆಕೆಂಡ್ ಅಲ್ಲಿ ಅವರು ನೆಲದ ಮೇಲೆ ಕುಂತಿರ್ತಾರೆ. ಸುಮ್ಮನೆ ಕುಂತಿದ್ದಾರೆ, ಏನ್ ಮಾತಾಡ್ತಿಲ್ಲ. ಇನ್ನೊಂದು ವಿಷಯ ಅಂದ್ರೆ ಜಯ ಅವ್ರಿಗೂ ನೆನಪಿಲ್ಲ ಇಲ್ಲಿ ಏನಾಗ್ತಿದೆ ಅಂತ. ಅವ್ರ ಮೈಯಲ್ಲಿ ದೇವರು ಬಂದಿದ್ದಾರೆ ಅಂತ ಅವ್ರಿಗೂ ಗೊತ್ತಿಲ್ಲ. ಅವ್ರು ಸುಮ್ಮನೆ ತಲೆ ಹಿಂದೆ ಮುಂದೆ ಮಾಡ್ತಾ ಇದ್ದಾರೆ. ಅಲ್ಲಿ ಒಂದು ಕಟ್ಟೆ ಇದೆ ಮನೆ ಹೊರಗಡೆ, ಆ ಕಟ್ಟೆ ಮೇಲೆ ಕುಂತಿದ್ದಾರೆ. ಮುಂದೆ ಇಲ್ಲಿ ಡ್ರೈವರ್ ಇದ್ದಾರೆ, ಮತ್ತೆ ಮಾಲೀಕರಿದ್ದಾರೆ, ರಾಜನಿದ್ದಾರೆ, ಮತ್ತೆ ಮಾಲೀಕರ ಹೆಂಡತಿದ್ದಾರೆ. ಇಲ್ಲಿ ನೋಡ್ತಾರೆ, ಮಾಲೀಕರು ಹೋಗಿ ಅವ್ರ ಹೆಂಡತಿಗೆ ಎಬ್ಸ್ತಾರೆ. ಇವಾಗ ನಾರ್ಮಲ್ ಆಗಿದ್ದಾರೆ ಅವರು. ಮೊದಲು ಏನ್ ಹೇಳ್ತಿದ್ರು, ಮುಂದೆ ಬಂದು ಕುಂತಾಗ, ಜಯ ಅವ್ರ ಮುಂದೆ ಬಂದು ಕುಂತಾಗ ಮಾಲೀಕರ ಹೆಂಡತಿ ಹೇಳಿದ್ದು ಇಷ್ಟೇ, ನನಗೆ ಬಿಟ್ಬಿಡು ನಾನು ಹೋಗ್ತೀನಿ. 2 ಸಾರಿ ಹೇಳಿದ್ದು, ನನಗೆ ಬಿಟ್ಬಿಡು ನಾನು ಹೋಗ್ತೀನಿ. ಆದ್ರೆ ಜಯ ಅವ್ರು ಏನ್ ಮಾತಾಡಿಲ್ಲ, ಸುಮ್ಮನೆ ತಲೆ ಹಿಂದೆ ಮುಂದೆ ಮಾಡ್ತಿದ್ದಾರೆ ಅಷ್ಟೇ ಅವರು. ಇವಾಗ ಮಾಲೀಕರ ಹೆಂಡತಿ ನಾರ್ಮಲ್ ಆಗಿದ್ದಾರೆ, ರಾಜನು ನಾರ್ಮಲ್ ಆಗಿದ್ದಾನೆ. ಇವಾಗ ಮಾಲೀಕರು ಹೇಳ್ತಾರೆ, ಏನಾಗಿತ್ತು ನಿಂಗೆ, ಯಾಕೆ ನೀನು ಹೀಗೆಲ್ಲ ವರ್ತಿಸ್ತಿದ್ಯಾ? ಆದ್ರೆ ಮಾಲೀಕರ ಹೆಂಡತಿಗೆ ಏನ್ ನೆನಪೇ ಇಲ್ಲ. ನನಗೆ ಗೊತ್ತಿಲ್ಲ, ನಾನು ನಾರ್ಮಲ್ ಆಗಿದ್ದೀನಲ್ಲ, ನನಗೆ ಏನಾಗಿತ್ತು ನನಗೆ ಅಂತ ಮಾಲೀಕರಿಗೆ ಅವ್ರು ಪ್ರಶ್ನೆ ಮಾಡ್ತಾರೆ. ಮನೆ ಮಾಲೀಕರು ಡ್ರೈವರ್ಗೆ ಹೇಳ್ತಾರೆ, ಕಾರ್ ಸ್ಟಾರ್ಟ್ ಮಾಡ್ರಿ, ಹೋಗೋಣ ಇಲ್ಲಿಂದ. ಆಯ್ತು, ಅವ್ರ ಹೆಂಡತಿ ಕರ್ಕೊಂಡು ಅವ್ರು ಹೋಗ್ಬಿಡ್ತಾರೆ. ಜಯ ಅವರು ಇವಾಗ ನಾರ್ಮಲ್ ಇದ್ದಾರೆ. ಇನ್ನು 2-3 ಬಂದಿದ್ರು ಜಯ ಅವ್ರ ಜೊತೆ. ಅವರು ರಾಜನ್ಗೆ ಕರ್ಕೊಂಡು ಮನೆ ಕಡೆ ಹೋಗ್ತಾರೆ. ಇಲ್ಲಿ ಏನಾಗುತ್ತಂದ್ರೆ, ಮನೆ ಮಾಲೀಕರು ಏನ್ ಮಾಡ್ತಾರೆ, ಆದಷ್ಟು ಬೇಗ ಮನೆಗೆ ಶಿಫ್ಟ್ ಆಗ್ಬೇಕು ನಾವು ಅಂತ ಬೇರೆಯವ್ರಿಗೆ ಕಾಂಟ್ರಾಕ್ಟ್ ಕೊಡ್ತಾರೆ. ಈ ಮಾತು ಹೇಳಿದ್ದು ಯಾರು? ಡ್ರೈವರ್ ಈ ವಿಷಯ ತಿಳಿಸಿರೋದು. ಡ್ರೈವರ್ ತಿಳಿಸಿರೋದು ಒಂದು 15 ದಿವಸದಲ್ಲಿ ಜಲ್ದಿ ಮನೆ ರೆಡಿ ಮಾಡಿ ಬಂದ್ಬಿಡ್ಬೇಕಂತ ಕೆಲಸ ಶುರು ಮಾಡಿಸ್ತಿದ್ದಾರಂತೆ. ಆದ್ರೆ ಮೊದಲನೇ ದಿನ ಎಲ್ಲ ಪೇಂಟ್ ಗೀಟ್ ಎಲ್ಲ ಮಾಡಿಸಿದ್ರು ಮತ್ತೆ ರೂಮ್ಗೆ. ಆದ್ರೆ ಫುಲ್ ಬಿಲ್ಡಿಂಗ್ ತುಂಬಾ ಕೈಗುರುತುಗಳಿವೆ, ಮೂಡಿದಾವೆ. ಕೈಗುರುತುಗಳು ಎಲ್ಲ ಯಾವ್ಯಾವ ರೂಮ್ನಾಗ ಎಲ್ಲ ಪೇಂಟ್ ಮಾಡಿದ್ರು, ಎಲ್ಲ ರೂಮಲ್ಲಿ ಕೈಗುರುತುಗಳಿವೆ. ಅದು ನೋಡಿ ಅಲ್ಲಿ ಯಾರೋ ಹೊಸಬ್ರು ಕಾಂಟ್ರಾಕ್ಟ್ ತಗೊಂಡಿದ್ರು, ಅವರು ಕೆಲಸ ಸ್ಟಾಪ್ ಮಾಡಿದ್ರು. ಆಗಲ್ಲ, ಇಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ. ಮನೆ ಮಾಲೀಕರು ಹಾಗೆ ಬಿಡ್ತಾರೆ, ಹೋಗ್ಲಿ ಬಿಡು, ಇನ್ನೊಂದು 15-20 ದಿನ ಹೋಗ್ಲಿ, ಮತ್ತೆ ಬೇರೆಯವ್ರಿಗೆ ಕೆಲಸ ಕಾಂಟ್ರಾಕ್ಟ್ ಕೊಡೋಣ, ಕೆಲಸ ಶುರು ಮಾಡ್ಸೋಣ ಅಂತ. ಆದ್ರೆ ಡ್ರೈವರ್ ಹೇಳಿರೋ ಪ್ರಕಾರ ಅದು 15 ದಿನದಲ್ಲಿ ಮನೆ ಹೇಗಾಗಿತ್ತು ಅಂದ್ರೆ, ಒಂದು 25-30 ವರ್ಷ ನಾವು ಮನೆ ಬಂದ್ ಮಾಡಿ ಹಾಗೆ ಬಿಟ್ರೆ ಹೇಗೆ ಅದರ ಪರಿಸ್ಥಿತಿ ಆಗಿರುತ್ತೆ. ಗೋಡೆಗಳೆಲ್ಲ ಕಪ್ಪಾಗಿ ಜಾರಿ ಹಿಡಿದು ಒಂಥರ ಸ್ಮೆಲ್ ಬರುತ್ತೆ ನೋಡ್ರಿ. ಮನೆ, ಹಳೆ ಮನೆ ಹೇಗಾಗಿರುತ್ತೆ ಹಾಗೆ ಆಗಿದೆ. ಅದು ಮನೆ ಮಾಲೀಕರು ನೋಡಿದ್ದಾರೆ, ಮತ್ತೆ ಇವರು ಡ್ರೈವರು ನೋಡಿದ್ದಾರೆ. ನೋಡಿ ಅವ್ರಿಗೆ ನಂಬಕ್ಕಾಗಿಲ್ಲ, ಏನೋ ಸಾಕಷ್ಟು ಇಲ್ಲಿ ಪ್ರಾಬ್ಲಮ್ ಇದೆ ಅಂತ ಅವ್ರು ಅನ್ಕೊಂಡಿದ್ದಾರೆ. ಮತ್ತೆ ಮನೆ ಮಾಲೀಕರು ಏನ್ ಮಾಡ್ತಾರೆ, ಹೋಗಿ ಯಾರೋ ವಿದ್ವಾಂಸರು, ಯಾರೋ ಪಂಡಿತರು ತೋರಿಸ್ತಾರೆ, ಈ ಜಾಗದಲ್ಲಿ ನಾನು ಮನೆ ಮಾಡಿಸ್ಬೇಕಂತ ಇದ್ದೀನಿ, ಈ ಎಲ್ಲ ಪ್ರಾಬ್ಲಮ್ ಆಗ್ತಿದೆ ಅಂತ. ಅವ್ರು ಹೇಳಿದಾರಂತೆ ವಿದ್ವಾಂಸರು, ಇಲ್ಲಿ ಮಾತ್ರ ನೀವು ಮನೆ ಕಟ್ಟೋಕೆ ಆಗೋಲ್ಲ, ಈ ಕಪ್ಪು ಶಕ್ತಿಗಳು ಇಲ್ಲಿಂದ ಹೋಗ್ತಾ ಇಲ್ಲ, ಇಲ್ಲೇ ವಾಸ ಇದ್ದಾವೆ, ಆಗೋಲ್ಲ. ಅವಾಗ ಮನೆ ಮಾಲೀಕರು ಏನ್ ಹೇಳ್ತಾರೆ, ಆಯ್ತು ಬಿಡಿ, ಇದು ಪ್ರಾಪರ್ಟಿ ಹಾಗೆ ಇರ್ಲಿ, ನಾನು ಬೇರೆ ಕಡೆ, ದೇವರು ನನಗೆ ಶಕ್ತಿ ಕೊಟ್ಟಿದ್ದಾನೆ, ನಾನು ಬೇರೆ ಕಡೆ ತಗೊಂಡು ಮನೆ ಮಾಡಿಸ್ತೀನಿ ಅಂತ ಹೇಳಿದಾರಂತೆ. ಮನೆ ಮಾಲೀಕರು ಏನ್ ಮಾಡಿದ್ದಾರೆ, ಇವಾಗ ತನ ಪ್ರಾಪರ್ಟಿ ಹಾಗೆ ಬಿಟ್ಬಿಟ್ಟಿದ್ದಾರೆ. ಯಾರಿಗೆ? ಕಪ್ಪು ಶಕ್ತಿಗಳಿಗೋಸ್ಕರನೇ ಬಿಟ್ಬಿಟ್ಟಿದ್ದಾರೆ. ಅಲ್ಲಿ ಏನು ಕಟ್ಸಕ್ ಹೋಗಿಲ್ಲ, ಏನು ಮಾಡಕ್ಕೂ ಹೋಗಿಲ್ಲ. ಅದು ಮತ್ತೆ ನಾನು ಏನಾದ್ರೂ ಮಾಡಕ್ ಹೋಗಿ ಮತ್ತೆ ಏನಾದ್ರೂ ಮನೆತನ ತೊಂದರೆ ಬಂದು ಮಕ್ಕಳಿಗೆ ಏನಾದ್ರೂ ತೊಂದರೆ ಆಗ್ಬೋದಂತ ಅವ್ರು ಹಾಗೆ ಬಿಟ್ಟಿದ್ದಾರೆ. ಇನ್ನೊಂದು ವಿಷಯ ವೀಕ್ಷಕರೇ, ರಾಜನ್ ಇದ್ರಲ್ಲ, ಪೇಂಟ್ ಮಾಡ್ತಿದ್ರಲ್ಲ ರಾಜನ್ ಅವರು ಇವಾಗ ಇದೇ ಮಾಲೀಕರ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವ್ರು ಹೇಳಿರೋ ಪ್ರಕಾರ ರಾಜನ್ ಅವರು ಇದೇ ಮಾಲೀಕರ ಮನೆಯಲ್ಲಿ, ಇದು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಹಾಗೆ ಅಂದ್ರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಇಬ್ರಿಗೆ. ಅವಾಗ ನಡೆದಿದ್ದು ಏನಾಗಿದೆ, ಮಾಲೀಕರಿಗೂ ಇವಾಗ ಅದ್ರ ಜ್ಞಾನ ಇದೆ, ಏನಲ್ಲಿ ನಡೆದಿದ್ದು ಅದು ಕಪ್ಪು ಶಕ್ತಿಗಳಿಂದ, ರಾಜನ್ ತಪ್ಪು ಮಾಡಿಲ್ಲ ಅಂತ ಅವರಿಗೂ ಅರಿವಾಗಿದೆ. ಹಾಗಾಗಿ ಅವರು ತಮ್ಮದೇ ಫ್ಯಾಕ್ಟರಿಯಲ್ಲಿ ಅವರು ಕೆಲಸ ಕೊಟ್ಟಿದ್ದಾರೆ, ಆರಾಮಾಗೆ ಇದ್ದಾರೆ ಇವಾಗ. ಅದೇ ಮಾಲೀಕರಿಗೆ ಹೇಳಿರೋ ಪ್ರಕಾರ ಅದು ಮನೆ ಕಪ್ಪು ಶಕ್ತಿಗಳಿಗೆ ಬಿಟ್ಕೊಟ್ಟಿದ್ದಾರೆ. ಆ ಮನೆ ಇವಾಗ ನಾನು ಅಲ್ಲಿ
ಅವು ಕೈ ಗುರುತುಗಳು ಇದಾವೆ ಅಂತ ಸ್ವಲ್ಪ ಜನ ಹೇಳ್ತಿದಾರಂತೆ. ಡ್ರೈವರ್ ಹೇಳಿರೋ ಪ್ರಕಾರ ಆ ಮನೆಗೆ ಒಳಗೆ ನೋಡಿ ಬಂದಿದ್ದಾರೆ, ಸ್ವಲ್ಪ ಜನ ಹೋಗಿ ನೋಡಿದಾರಂತೆ. ಇವಾಗ ತನ ಅವು ಕೈ ಗುರುತುಗಳು ಹಾಗೆ ಇದಾವೆ ಅಂತ ಹೇಳ್ತಿದ್ದಾರೆ. ಅದು ಅಲ್ಲಿ ಮಾಲೀಕರು ಅದಕ್ಕೆ ಆ ಕಪ್ಪು ಶಕ್ತಿಗಳಿಗೋಸ್ಕರನ ಅದು ಮನೆ ಕೊಟ್ಟಿದ್ದಾರೆ. ಇವರೇ ಮೊದಲು ಇರ್ಬೋದು ಪ್ರಪಂಚದಲ್ಲಿ ಕಪ್ಪು ಶಕ್ತಿಗಳಿಗೋಸ್ಕರನೇ ಒಂದು ಸೈಟ್ ಬಿಟ್ಟು ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಆಯ್ತು ವೀಕ್ಷಕರೇ, ಇದು ಇವತ್ತಿನ ಕಥೆ. ಇಲ್ಲಿಗೆ ಮುಕ್ತಾಯವಾಗುತ್ತೆ. 3 ಭಾಗ ಕಂಪ್ಲೀಟ್ ಆದವು. ಇಲ್ಲಿಗೆ ಕಥೆ ಸಂಪೂರ್ಣವಾಗಿ ಮುಕ್ತಾಯವಾಗಿದೆ. ಈ ಕಥೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್, ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಕಥೆಯಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಹೆಸರು ನಮನ್. ಮತ್ತೆ ಸಿಗೋಣ ಮುಂದಿನ ಕಥೆಯಲ್ಲಿ. ಥ್ಯಾಂಕ್ ಯು.